ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಓಂಕಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುವಾರ ಇಂದು ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಗುರುವಾರ ಏನೆಲ್ಲ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ ಗುರುಜಿ? ಇವತ್ತು ತುಂಬ ವಿಶೇಷವಾಗಿ ನಾನು ನಿಮಗೆ ನಿನ್ನೆ ಈ ಒಂದು ದೇವಸ್ಥಾನದ ಒಂದು ದರ್ಶನ ಯಾವ ರೀತಿ ಮಾಡಬೇಕು, ಯಾವ ದೇವರನ್ನ ಹೇಗೆ ದರ್ಶನ ಮಾಡಬೇಕು, ರಾಜಗೋಪುರ ದರ್ಶನ, ಧ್ವಜಸ್ತಂಭ ದರ್ಶನ, ನಂದಿ ದರ್ಶನ, ವಿನಾಯಕ ಪೂಜೆ, ಇವುಗಳ ಬಗ್ಗೆ ನಾನು ತುಂಬ ವಿಶೇಷವಾಗಿ ತಿಳಿಸ್ಕೊಡ್ತಿದ್ದೆ. ಇವತ್ತು ಕೂಡ ಹಾಗೆ ಆ ದೇವರನ್ನ ದರ್ಶನ ಮಾಡಬೇಕು ಅಂದರೆ ಯಾವ ರೀತಿ? ಸುಮ್ಮನೆ ಏನೋ ಹೋಗ್ತೀವಿ, ಏನೋ ಪೂಜೆ ಮಾಡ್ತೀವಿ, ಏನೋ ಸಂಕಲ್ಪ ಮಾಡ್ತೀವಿ, ಬರ್ತೀವಿ, ಆಮೇಲೆ ಬಂದು ಗುರುಗಳೇ, ಹಿರಿಯರೇ, ತಂದೆ ತಾಯಿಗಳ ಹತ್ರ ಬಂದು ದೂರ ಹೇಳೋದು, ನೀನು ಹೇಳಿದೆ ಅಂತ ಮಾಡಿಸ್ದೆ ಪೂಜೆ, ನೀನು ಹೇಳಿದೆ ಅಂತ ದರ್ಶನಕ್ಕೆ ಹೋಗಿದ್ದೆ, ಎಲ್ಲ ಆಯ್ತು, ನಾವು ನೆನೆಸ್ಕೊಂಡಂಥ ಕೋರಿಕೆಗಳಾಗಲೇ ಇಲ್ಲ, ಈ ರೀತಿ ಒಂದು ಭಾವ. ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಅಂತ ಹೋದಾಗ, ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಅತಿ ಮುಖ್ಯವಾಗಿ ಏನು ಮಾಡಿರ್ತೇವೆ, ಹಾಲ್ ಟಿಕೆಟ್ ಇಟ್ಕೊಂಡಿರ್ತೇವೆ, ಅರ್ಧ ಗಂಟೆ ಮೊದಲೇ ಹೋಗಿರ್ತೇವೆ, ನಮ್ಮ ರೂಮನ್ನು ಚೆಕ್ ಮಾಡ್ಕೊಂಡಿರ್ತೇವೆ, ನಮ್ಮ ಒಂದು ಟೇಬಲನ್ನು ಎಲ್ಲಿ ಕುಳಿತುಕೋತೇವೆ ಆ ನಂಬರನ್ನು ಚೆಕ್ ಮಾಡ್ಕೊಂಡಿರ್ತೇವೆ. ಕೆಲವರು ಇನ್ನೂ ಬುದ್ಧಿವಂತರು ಒಂದಿನ ಮೊದಲೇ ಹೋಗಿರ್ತಾರೆ, ಒಂದಿನ ಮೊದಲೇ ಹೋಗಿ ಆ ಸ್ಥಳ ಎಲ್ಲಿ, ಟ್ರಾಫಿಕ್ ಎಲ್ಲಿದೆ, ಗಾಡಿ ಎಲ್ಲಿ ಪಾರ್ಕ್ ಮಾಡ್ಕೋಬೇಕು, ತಿಂಡಿ ಎಲ್ಲಿ ತಗೋಬೇಕು, ತಿಂಡಿ ತಗೊಬಂದ್ರೆ ಎಲ್ಲಿ ತಿನ್ಕೋಬಹುದು, ಪುಸ್ತಕಗಳೇನಾದ್ರೂ ಓದ್ಲಿಕ್ಕೆ ತಗೊಬಂದಿದ್ರೆ ಎಲ್ಲಿ ಕುತ್ಕೊಂಡು ಓದ್ಬೋದು, ಅದನ್ನ ಎಲ್ಲಿ ಎತ್ತಿಟ್ಕೋಬಹುದು, ಆ ಸುತ್ತಮುತ್ತಲಿನ ಪರಿಸರ, ಇದೆಲ್ಲವನ್ನ ಸ್ಟಡಿ ಮಾಡಿ ಬಂದಿರ್ತಾರೆ. ಆ ನಂತರ ಎಕ್ಸಾಮ್ ದಿನ ಅರ್ಧ ಗಂಟೆ ಮೊದಲೇ ಆ ಒಂದು ಸ್ಥಳಕ್ಕೆ ಹೋಗಿ ಕುಳಿತುಕೊಳ್ತಕ್ಕಂಥದ್ದು, ಹಾಲ್ ಟಿಕೆಟ್ ತೋರಿಸಿ ಅದಕ್ಕೆ ಬೇಕಾದಂಥ ಒಂದು ಸೈನ್ ಹಾಕಿ ಆ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಮೊದಲು ಓದ್ಕೋತಾರೆ. ಯಾವ ಪ್ರಶ್ನೆಗಳು ಗೊತ್ತಿದೆಯೋ ಪೆನ್ಸಿಲಲ್ಲಿ ಒಂದು ಟಿಕ್ ಮಾಡ್ಕೋತಾರೆ. ಹೋಗುವಾಗ ಕಂಪಲ್ಸರಿ 3-4 ಪೆನ್ ಕಂಪಲ್ಸರಿ ಇಟ್ಕೊಂಡಿರ್ತಾರೆ, ಒಂದು ರಬ್ಬರ್ ಇಟ್ಕೊಂಡಿರ್ತಾರೆ, ಒಂದು ಪೆನ್ಸಿಲ್ ಇಟ್ಕೊಂಡಿರ್ತಾರೆ. ಕಂಪಲ್ಸರಿ ಆ ಒಂದು ಪ್ರಿಪರೇಷನ್ ಬೇರೆ ಏನು ಇಲ್ವಾ, ಬೈ ಚಾನ್ಸ್ ಮಿಸ್ಟೇಕ್ ಆಗಿ ಚಿಕ್ಕ ಚಿಕ್ಕ ಪುಸ್ತಕದಲ್ಲಿ ಕೆಲವೊಂದು ಟಿಪ್ಪಣಿ ಬರ್ಕೊಂಡಿರ್ತೇವೆ, ಅದೇನಾದರೂ ಜೇಬಲ್ಲಿ ಇದೆಯಾ, ಬೈ ಮಿಸ್ಟೇಕ್ ಅವ್ರಿಗೆ ಸಿಕ್ಕಿದ್ರೆ ಡಿಸ್ಟರ್ಬೆನ್ಸ್, ಮೊಬೈಲ್ ಸ್ವಿಚ್ ಆಫ್ ಮೋಡಲ್ಲಿ ಇಡ್ತಕ್ಕಂಥದ್ದು. ಈ ರೀತಿ ಒಂದೊಂದು ಜವಾಬ್ದಾರಿಯನ್ನು ತಗೋತೇವೆ ಒಂದು ಎಕ್ಸಾಮ್ಗೆ ಅಂತಕ್ಕಂಥದ್ದೇ. ಒಂದು ಮದುವೆ ಮಾಡಬೇಕಾದ್ರೂ ನೋಡಿ, ಚೌಲ್ಟ್ರಿ ಬುಕ್ ಮಾಡ್ಕೋತೇವೆ, ಅಡುಗೆಯವ್ರನ್ನ ಬುಕ್ ಮಾಡ್ಕೋತೇವೆ, ಕ್ಯಾಮ್ರಾವ್ರನ್ನ ಬುಕ್ ಮಾಡ್ಕೋತೇವೆ, ಅಲಂಕಾರದವ್ರನ್ನ ಬುಕ್ ಮಾಡ್ಕೋತೇವೆ, ಫ್ಲವರ್ ಡೆಕೋರೇಷನ್ ಅವ್ರನ್ನ ಬುಕ್ ಮಾಡ್ಕೋತೇವೆ, ಆ ಸೀರೆಗಳ ಅಂಗಡಿಯವ್ರನ್ನ ಬುಕ್ ಮಾಡ್ಕೋತೇವೆ, ಒಡವೆ ಅಂಗಡಿಯವ್ರಿಗೆ ಹೋಗಿ ಬುಕ್ ಮಾಡ್ಕೋತೇವೆ, ನಮ್ಗೆ ಇಂಥದ್ದೇ ಡಿಸೈನ್ ಬೇಕು, ಹೀಗೆ ಇರಬೇಕು, ಹಿಂಗೆ. ಒಂದು ಫಂಕ್ಷನ್ ಮಾಡಬೇಕಾದ್ರೂ ನೋಡಿಬೇಕಾದ್ರೆ ಎಷ್ಟು ಮುತುವರ್ಜಿ ವಹಿಸ್ತೇವೆ. ಒಂದೇನಾದ್ರೂ ಆಸ್ಪತ್ರೆಗೆ ಹೋಗಿದ ತಕ್ಷಣ ಎಷ್ಟು ಮುತುವರ್ಜಿ ವಹಿಸ್ತೇವೆ. ಇಂಥ ಡಾಕ್ಟರ್ ಹತ್ರನೇ ಹೋಗಬೇಕು, ಇದೇ ಟೈಮ್ಗೆ ಹೋಗಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು, ಅವ್ರಿಗೆ ಡಿಸ್ಟರ್ಬ್ ಆಗೋದಾ, ಹಾಗೆ ಆ ಹೋಗೋವಾಗಲೇ ಸ್ವಲ್ಪ ದುಡ್ಡು ತೊಗೊಂಡು ಹೋಗ್ತೇವೆ. ಆ ಡಾಕ್ಟ್ರು ಹಿಂದಿನ ಕೇಸ್ ಹಿಸ್ಟ್ರಿ ಇದೆಯಾ ಅಂದರೆ, ನನಗೆ ಹಿಂದೆ ಈ ಥರ ಆಗಿತ್ತು ಅಂತ ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ ಸ್ವಲ್ಪ ಇಟ್ಕೊಂಡಿರ್ತೇವೆ. ಒಂದು ಗಾಡಿ ಓಡಿಸ್ಬೇಕಾದ್ರೂ ಕೂಡ ಒಂದು ಸರ್ಟನ್ ಲೈಸೆನ್ಸ್ ಇಟ್ಕೊಂಡಿರ್ತೇವೆ, ಎಮಿಷನ್ ಟೆಸ್ಟ್ ಇಟ್ಕೊಂಡಿರ್ತೇವೆ, ಗಾಡಿದ RC ಬುಕ್ ಇಟ್ಕೊಂಡಿರ್ತೇವೆ, ಹೆಲ್ಮೆಟ್ ಹಾಕ್ಕೊಂಡಿರ್ತೇವೆ, ಎಷ್ಟು ಸೇಫ್ ಗಾರ್ಡ್ ಮಾಡ್ಕೊಂಡಿರ್ತೇವೆ ನೋಡಿ. ಗಾಡೀಲಿ ಪೆಟ್ರೋಲ್ ಇದೆಯಾ, ಬ್ರೇಕ್ ಇದೆಯಾ, ಕ್ಲಚ್ ಸರಿಯಾಗಿ ವರ್ಕ್ ಆಗ್ತಿದೆ, ಎಲ್ಲ ಎತ್ಕೊಂಡೋಗಿ ಎಲ್ಲೋ ಗುದ್ದಿ ಅಷ್ಟೇ, ನಾವು ಗೋವಿಂದ, ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕುಟುಂಬದವರು ಗೋವಿಂದ, ಹೌದಲ್ವಾ? ಎಷ್ಟು ಒಂದು ಚಿಂತನೆ ಇದೆ ಅದರಲ್ಲಿ. ಹಾಗೆ ಒಂದು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಇಷ್ಟೆಲ್ಲ ಎಚ್ಚರಿಕೆಗಳು ತಗೊಳ್ಳೇಬೇಕು. ಹೋಗ್ತೀರಾ, ಏನೋ ಬೇಕಾಬಿಟ್ಟು, ಏನೋ ಒಂದು ಪೂಜೆ, ಏನೋ ಒಂದು ದರ್ಶನ, ಶಿವನ ದರ್ಶನ, ಏನೋ ಒಂದು ವಿಷ್ಣು ದರ್ಶನ, ಆ ದೇವರಿಗೆ ಅತಿ ಮುಖ್ಯವಾಗಿ ಏನಿಷ್ಟ ಅದನ್ನು ತಿಳ್ಕೊಬೇಕಾಗತಕ್ಕಂಥದ್ದು ಅತಿ ಮುಖ್ಯ. ಶಿವನ ದೇವಸ್ಥಾನಕ್ಕೆ ಹೋದರೆ ಮೌನ ವಹಿಸೋದು ತುಂಬ ಮುಖ್ಯ, ನೆನ್ಪಿಟ್ಕೊಳ್ಳಿ. ಆ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಅನ್ನತಕ್ಕಂಥ ಒಂದು ಜಪ ಮಾಡ್ಕೊಳ್ತಕ್ಕಂಥದ್ದು ಇನ್ನೂ ಅತಿ ಮುಖ್ಯ. ಮೊನ್ನೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದಾಗ ಆ ಒಂದು ಪೂಜೆಗಳು ಅತಿ ಮುಖ್ಯವಾಗಿ ಮಂಗಳಗೌರಿ ವ್ರತಕ್ಕೆ ಎಲ್ಲರೂ ಶಿವಾಲಯಕ್ಕೆ ಹೋಗ್ತೀರಾ, ಇದೇ ರೀತಿ ಹೋಗಬೇಕು, ಇದೇ ಥರ ಸೀರೆ ಉಟ್ಕೋಬೇಕು, ಕುಂಕುಮ ಇಟ್ಕೋಬೇಕು ಎಲ್ಲ ಹೇಳ್ತಾನೆ. ಶಿವನ ದೇವಸ್ಥಾನಕ್ಕೆ ಹೋದಾಗ ಒಂದು ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ, ಒಂದು ಮಾಡದೆ ವಾಪಸ್ ಬರೋ ಹಾಗೆ ಇಲ್ಲ. ಅದು ಆ ಭಗವಂತನ ಹತ್ರ ವಿಭೂತಿನ ತಗೊಂಡು ನೆತ್ತಿಗೆ ಹಚ್ಕೊಳ್ಳೋದೇ ಬರೋ ಹಾಗಿಲ್ಲ, ಆ ತೀರ್ಥ ಸೇವನೆಯನ್ನು ತೆಗೆದುಕೊಳ್ಳದೆ ಬರೋ ಹಾಗಿಲ್ಲ.
ತಗೊಳ್ಳಲೇಬೇಕು. ಒಂದಷ್ಟು ಬಿಲ್ವ ಪತ್ರೆಯನ್ನಾದರೂ ತೆಗೆದು ಬಾಯಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಮಾಡಬೇಕು. ಇನ್ನೂ ಜಾಸ್ತಿ ಕೊಟ್ಟಿದ್ದಾರಾ, ತಗೊಬಂದು ನಿಮ್ಮ ಆತ್ಮೀಯರಿಗೆ ಕುಟುಂಬಸ್ಥರಿಗೆ ಕೊಡ್ತಕ್ಕಂಥದ್ದು ಮಾಡಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಆದಷ್ಟು ಮಾಡಿ. ಕಂಪಲ್ಸರಿ ಆ ದೇವರ ದರ್ಶನಕ್ಕೆ ಹೋದಾಗ ಮೊದಲು ನೋಡಬೇಕಾಗಿರೋದು ಕೆಳಗಡೆ ಆ ಭಗವಂತನನ್ನ, ಡೈರೆಕ್ಟ್ ಮುಖವನ್ನಲ್ಲ ನೋಡೋದು. ಯಾವುದೇ ಒಂದು ವ್ಯಕ್ತಿ ಹತ್ರ ನಾವು ಮಾತಾಡ್ಬೇಕಾದ್ರೂ ನೋಡಿ, ಥಟ್ ಅಂತ ಹೇಳ್ಬಿಟ್ಟು ಮುಖ ನೋಡಿ ಮಾತಾಡೋಲ್ಲ. ಏನ್ ಅನ್ಕೋತಾರೆ ಗೊತ್ತಾ, ನಮ್ಮನ್ನ ಅಹಂಕಾರದ ವ್ಯಕ್ತಿ ಅನ್ಕೋತಾರೆ. ಸೌಜನ್ಯಯುತವಾಗಿ ನಾವು ಅವ್ರನ್ನ ಹಾಗೆಯೇ ಮಾತಾಡ್ತಾ, ಹಾಗೆ ಆ ಒಂದು ಮುಖದಲ್ಲಿ ಒಂದು ಪುಟ್ಟ ಮಂದಹಾಸ, ಹೇಗಿದ್ದೀರಾ ಸರ್ ಅಂತ ಜಸ್ಟ್ ಕಣ್ಣಲ್ಲಿ ಕಣ್ಣು, ಆಮೇಲೆ ಒಂದು 5 ರಿಂದ 10 ನಿಮಿಷ ಆದ್ಮೇಲೆ ಒಂದಿಲ್ಲ ಒಂದು 5-6 ಮಾತು ಆದ್ಮೇಲೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಕ್ಕಂಥ ಇಲ್ಲ ಹೀಗೆ ಅವ್ರು ಬಂದಿದ ತಕ್ಷಣ ಹೀಗೇ ನೋಡ್ತಿದ್ರಿ ಅಂತ ಇಟ್ಕೊಳ್ಳಿ, ಗಾಬರಿ ಬಿದ್ದೋಗ್ತಾರೆ. ಇದೇನಪ್ಪ ಪೊಲೀಸಪ್ಪ ನೋಡಿದಾಗ ನೋಡ್ತಾನೆ ಅವನು ಅನ್ನತಕ್ಕಂಥದ್ದು. ಹೌದಲ್ವೋ? ಭಗವಂತನನ್ನು ಅಷ್ಟೇ ಅತಿ ಮುಖ್ಯವಾಗಿ ನೋಡಿ. ನೀವು ದೇವಸ್ಥಾನಕ್ಕೆ ಹೋದಾಗ ದೇವರನ್ನ ಈ ರೀತಿ ಇಟ್ಟಿರ್ತಾರೆ, ಎಡಗಡೆ ಬಲಗಡೆ ಒಂದು ಕಂಬಿ ಇಲ್ಲ ಅಂದ್ರೆ ಒಂದು ಏನಾದ್ರು ಕಟ್ಟೆ ಕಟ್ಟಿರ್ತಾರೆ. ಇಲ್ಲಿ ನಿಂತ್ಕೊಳ್ಳೋರು ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ಳೋರು ಇಲ್ಲಿ ನಿಂತ್ಕೊಳ್ಳಿ. ಭಗವಂತನನ್ನ ಈ ಒಂದು ಸೈಡಿಂದ ನೋಡಬೇಕು ಅನ್ನತಕ್ಕಂಥ ನಿಯಮ. ಎದುರುಗಡೆ ನೋಡ್ಲೇಬಾರ್ದು, ಯಾರು ಎದುರುಗಡೆ ಬರಲೇಬಾರ್ದು. ಮಾಡೋ ತಪ್ಪುಗಳು ಎಷ್ಟು ಜನ ಮಾಡ್ತಿರೋ ಗೊತ್ತಾ? ಸೀದಾ ಉದ್ದುದ್ದ ನಮಸ್ಕಾರ ಅಂತಕ್ಕಂಥದ್ದು ಹಾಕುವ ಹಾಗೇ ಇಲ್ಲ, ಹೊರಗಡೆ ಹಾಕಬೇಕು. ಪ್ರಾಕಾರದ ಹೊರಗಡೆ ಭಗವಂತನಿಗೆ ಉದ್ದುದ್ದ ನಮಸ್ಕಾರ ಹಾಕೋದ್ರಿಂದ ದೋಷ ಏನೂ ಇಲ್ಲ, ಆದರೆ ಒಳಗಡೆ ಹಾಕುವ ಹಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಶ್ರೀಚಕ್ರಗಳ ಪ್ರತಿಷ್ಠಾಪನೆ ಆಗಿರುತ್ತೆ. ಇಷ್ಟು ಅಡಿ ಅನ್ನೋ ಜಾಗದಲ್ಲಿ ವೈಬ್ರೇಷನ್ಸ್ ಇರುತ್ತೆ, ಸುಟ್ಟೋಗ್ಬಿಡ್ತವೆ, ಇನ್ನಷ್ಟು ನಷ್ಟಗಳು ಅಂತವೆ, ಇನ್ನಷ್ಟು ತೊಂದರೆಗಳಾಗ್ಬಿಡುತ್ತೆ. ಅದಕ್ಕೆ ನೋಡಿ ಎಷ್ಟೋ ಜನ ಎಷ್ಟೋ ದೇವಸ್ಥಾನಗಳಲ್ಲಿ ನಮ್ಮನ್ನ ಹತ್ರ ಬರ್ಲಿಕ್ಕೆ ಬಿಡೋದಿಲ್ಲ, ತುಂಬಾ ದೂರದಲ್ಲೇ ಇಲ್ಲೇ ನಿಂತ್ಕೋಬೇಕು ಅಂತಾನೆ ಹೇಳಿದೆ ನಿಯಮ ಹಾಕೋದು, ಇನ್ನೇನು ಇಲ್ಲ. ಆ ಒಂದು ಫೋರ್ಸ್ ತಟ್ಟಬಾರ್ದು. ಮತ್ತೆ ಅವ್ರು ಮಾತ್ರ ಪೂಜೆ ಮಾಡೋರು ಇರ್ಬೋದು, ಅರ್ಚಕರು ಮಾಡೋರು ಇರ್ಬೋದು, ಅವ್ರಿಗೆ ಮಾತ್ರ ಇದೆಯೋ ನಮಗಿಲ್ವಾ ಅಂತಕ್ಕಂಥದ್ದು. ಅವರಿಗೆ ಅಂತ ಕೆಲವೊಂದು ನಿಯಮಗಳಿರುತ್ತೆ, ಆ ನಿಯಮಗಳನ್ನ ಅವರು ಫಾಲೋ ಮಾಡಿರ್ತಾರೆ. ಒಂದು ದೇವ್ರ ದರ್ಶನ ಬಂದಿರೋರು ನಿಮ್ಮ ನಿಯಮಗಳನ್ನ ನೀವು ಫಾಲೋ ಮಾಡಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಆ ಭಗವಂತನನ್ನು ಬಂದಾಗ ಮೊದಲು ಪಾದಗಳ ದರ್ಶನ, ಆ ನಂತರ ಮಧ್ಯಭಾಗ ದರ್ಶನ, ಆ ನಂತರ ಮುಖಾರವಿಂದ ದರ್ಶನ, ಕೆಳಗಡೆಯಿಂದ ಮೇಲಕ್ಕೆ ನೋಡಬೇಕು. ಇದು ನಿಯಮ. ಅದರಲ್ಲೂ ಶಿವಾಲಯಕ್ಕೆ ಹೋದಾಗ ಅತಿ ಮುಖ್ಯವಾಗಿ ಶಿವನಿಗೆ ಏನಿಷ್ಟ ಅನ್ನೋದು ತುಂಬಾ ಅತಿ ಮುಖ್ಯವಾಗಿ ತಿಳ್ಕೊಳ್ಳಿ. ಒಂದು ಬಿಲ್ವಪತ್ರೆ, ಎರಡನೇದು ಶಿವಯ್ಯ ಬಂದು ಅಭಿಷೇಕ ಪ್ರಿಯ. ಅದರಲ್ಲೂ ಈ ಶ್ರಾವಣ ಮಾಸ ಅನ್ನೋದೇ ಒಂದೊಂದು ದಿನವೂ ಒಂದೊಂದು ಅದ್ಭುತ. ನೋಡಿ, ನಿನ್ನೆ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಅಂತ ಹೇಳಿದ್ರೆ ಮಕ್ಕಳು, ಮಕ್ಕಳು ಅಂತ ಹೇಳಿದ್ರೆ ಬೆಣ್ಣೆ ತುಪ್ಪ ನೀರು ತುಂಟಾಟ. ಮಕ್ಕಳಿಗೆ ನೋಡಿ ತುಂಬಾ ಗಲಾಟೆ ಮಾಡ್ತಕ್ಕಂಥ ತುಂಟು ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ, ಅಳ್ತಿದ್ದಾರೆ. ಅವ್ರಿಗೊಂದು ಲೋಟ ಒಂದು ಜಗ್ ನೀರೇನೋ ತಗೊಬಂದು ಕೊಟ್ಬಿಡಿ, ಅವ್ರು ಮರ್ತೋಗ್ತಾರೆ ಪ್ರಪಂಚ. ನೋಡಿ, ಅವ್ರ ಛಾಯ ಮಾರವ್ರು ಶುರು ಹಚ್ಕೊಬಿಡ್ತಾರೆ. ಅವ್ರು ಆ ನೀರು ತೆಗೆದಿಲ್ಲ ಹಾಕಿ, ನೀರು ತೆಗೆದಾಕು, ಆ ನೀರಲ್ಲಿ ತಪ 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 ಅಂತ. ಇಟ್ ಈಸ್ ದೇರ್ ಕ್ರಿಯೇಟಿವಿಟಿ. ಆ ನೀರಲ್ಲಿ ಅವ್ರಿಗೊಂದು ಪ್ರಪಂಚ ಕಾಣಿಸುತ್ತೆ. ಕೃಷ್ಣನೂ ಹಾಗೆ ನೀರಿನಲ್ಲೇ ಹೆಚ್ಚಾಗಿ ಆಡ್ತಾ ಇದ್ದಿದ್ದು ಗೋಪಿಕೆಯರ ಜೊತೆ. ಆತನಿಗೆ ಭಕ್ತರ ಮೇಲೆ ಪ್ರೀತಿ ಜಾಸ್ತಿ. ರುಕ್ಮಿಣಮ್ಮನಿಗಿಂತಲೂ ಆ ಸತ್ಯಭಾಮಗಿಂತಲೂ ತನ್ನ ಸಹೋದರಿಯಾದಂಥ ದ್ರೌಪದಿ ಮೇಲೆ ತುಂಬಾ ಪ್ರೀತಿ. ಅದರ ಜೊತೆಯಲ್ಲೇ ತನ್ನನ್ನು ತುಂಬಾ ಮೆಚ್ಚಿಕೊಂಡಂತ ರಾಧಾ ಮೇಲೆ ಇನ್ನಷ್ಟು ಪ್ರೀತಿ ಇದ್ದಿತ್ತು. ನೋಡಿ, ಅವರ ಇಷ್ಟಾರ್ಥಗಳನ್ನ ನೋಡಿಕೊಂಡೆ ನಾವು ಪೂಜೆ ಮಾಡ್ಕೋಬೇಕು. ನೋಡಿ, ಸಾಮಾನ್ಯವಾಗಿ ನಾವು ಕೃಷ್ಣನ್ ತಂದ್ರೆ ರಾಧಾಕೃಷ್ಣರನ್ನೇ ತಗೊಬಂದಿಟ್ಟು ಪೂಜೆ ಮಾಡೋದು. ಕೃಷ್ಣ ರುಕ್ಮಿಣಿ ಎಲ್ಲಿಟ್ಟು ಪೂಜೆ ಮಾಡಿರ್ತೀವಿ? ಕೃಷ್ಣ ಸತ್ಯಭಾಮ ಎಲ್ಲಿದೆ? ಯಾವ ದೇವಸ್ಥಾನದಲ್ಲಿದೆ? ತೋರಿಸಿ ನೋಡೋಣ. ರಾಧಾಕೃಷ್ಣ ಟೆಂಪಲ್ ಇರುತ್ತೆ, ರಾಧೆ ಇಲ್ಲದ್ದು ಕೃಷ್ಣನಿಲ್ಲ, ನೆನಪಿಟ್ಟುಕೊಳ್ಳಿ. ಹಾಗೆ ಶಿವನಿಗೆ ಅಭಿಷೇಕವಿಲ್ಲದ್ದು ಇಲ್ಲ, ಶಿವನಿರುವ ಜಾಗದಲ್ಲಿ ದುರ್ಗೆ ಇಲ್ಲದೆ ಇಲ್ಲ ಅನ್ನತಕ್ಕಂಥದ್ದು. ಸೊ ಆ ಶಿವನಿಗೆ ಹೋದಾಗ ಕಂಪಲ್ಸರಿ ಅಭಿಷೇಕ ಮಾಡಿಸುವುದು ಆದಷ್ಟು ಆದ್ಯತೆ ಕೊಡಿ, ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅನ್ನತಕ್ಕಂಥದ್ದು. ಇನ್ನಷ್ಟಿದೆ ಈ ಪೂಜಾ ಸಂಸ್ಕಾರಗಳ ಬಗ್ಗೆ, ಈ ಶ್ರಾವಣ ಮಾಸದ ಸಂಸ್ಕಾರಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಈಗ ಕರೆ ಸ್ವೀಕರಿಸೋ ಸಮಯ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನಮ್ಮ ಪ್ರಮೀಳಾ ಅಂತ. ಪ್ರಮೀಳಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನು ಜಯನಗರದಿಂದಮ್ಮ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನು ನಮ್ಮ ತಂಗಿ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು? ಅದಿತಿ. ಹುಟ್ಟಿದ ದಿನಾಂಕ? 18/9/1987. 18/9/87 ಅಲ್ವಾ? ಸಮಯ? ಹೌದು, ಸಮಯ 11:15 ಬೆಳಿಗ್ಗೆ, ಬೆಳಗ್ಗೆ. 1 ರಿಂದ 12 ಒಂದು ಸಂಖ್ಯೆಯನ್ನ ತಿಳಿಸಿಮಾ. 8. ಗುರುಜಿ ಇದ್ದಾರೆ, ಮಾತಾಡಿ ಪ್ರಮೀಳಾ ಅವರೇ.
ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ನಾನ್ ತುಂಬಾ ಅದೃಷ್ಟವಂತೆ. ಇವತ್ತು ಖಂಡಿತ ನಮ್ ಲೈಫ್ ಅಲ್ಲಿ ಸಿಕ್ಕಿದ್ದೀರಾ ಗೊತ್ತಿಲ್ಲ. ದೇವ್ರ ದಯದಿಂದ ನಿಮ್ ಬಾಯಾರಿಕೆಯಿಂದ ನಮ್ಗೆ ಒಳ್ಳೇದಾದ್ರೂ ಆಯ್ತು ಸ್ವಾಮಿ. ಭಯಂಕರವಾದ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನನ್ ತಂಗಿ ಮಗಳು ಎಷ್ಟು ಹೇಳಿದ್ರು ಸ್ವಾಮಿ, ಮದ್ವೆಗ್ ನೋಡ್ತಾ ಇದೀವಿ 2 ವರ್ಷದಿಂದ. ಹಲೋ ಹೇಳಿ ಕೇಳಿಸ್ಕೊತಿದ್ದಾನೆ. ತುಂಬಾ ಮುಂಚೆ ಚೆನ್ನಾಗಿದ್ಲು ಸ್ವಾಮಿ. ಅವಳದು ಕಟಕ ರಾಶಿ, ಪುಷ್ಯ ನಕ್ಷತ್ರ. ತುಂಬಾ ಒಪ್ತಾ ಇದ್ಲು ಸ್ವಾಮಿ. ಇತ್ತೀಚೆಗೆ 8 ತಿಂಗಳಿಂದ ಈ ತರ ಕೆಟ್ಟ ಜಾತಿ ಜನಕ್ಕೆ ವಶ ಆಗ್ಬಿಟ್ಟಿದ್ದಾಳೆ ಸ್ವಾಮಿ. ಅದು ಹೋಗ್ತಾ ಇಲ್ಲ ಅವಳೆಲ್ಲೂ. ತಂದೆ ತಾಯಿದು ಆಕ್ಚುಲಿ ನನ್ನ ಹತ್ರ ದೊಡ್ಡಮ್ಮನ ಹತ್ರ 3 ವರ್ಷ ಇದ್ಲು. ನನ್ನ ಕೇಳ್ದೆ ಅಡಿಗೆ ಮನೆಗೆ ಹೋಗಿ ಅನ್ನ ತಿನ್ನೋಳಲ್ಲ ಅವಳು. ಅಷ್ಟು ಒಳ್ಳೆ ಹುಡುಗಿ ಸ್ವಾಮಿ. ಅವಳು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾಳೆ, ಇಂಜಿನಿಯರು, ಮಂಗಳೂರಿನಲ್ಲಿ ಓದಿದ್ದು. ಅದಕ್ಕೆ ನಮ್ಗೆ ಭಯಂಕರವಾದ ಇದ್ರಲ್ಲಿ ಕೊಟ್ಟೋಗಿದ್ದಾಳೆ ಸ್ವಾಮಿ. ನಮ್ಮ ಮಾನ ಮರ್ಯಾದೆ ಇದು ಯಾರಿಗೂ ಹೇಳ್ಬೇಕಾಗಿಲ್ಲ. ದೇವ್ರ ತರ ನೀವು ಸಿಕ್ಕಿದೀರಾ. ನನ್ಗೆ ಫೇಸ್ ಟು ಫೇಸ್ ಮಾತಾಡಕ್ಕೆ ನೀವು ಸಿಕ್ಕಿಲ್ಲ. ಏನ್ ಮಾಡಿ ಸ್ವಾಮಿ, ನಾನು ತುಂಬಾ ಕಷ್ಟಪಟ್ಟು ನಿಮ್ ಫೋನ್ ಕಾಂಟ್ಯಾಕ್ಟ್ ಮಾಡಿದೀನಿ. ಏನ್ ಮಾಡೋದು ಸ್ವಾಮಿ? ಒಂದೇ ಒಂದ್ ಮಾತು ಹೇಳ ತಾಯಿ, ತಪ್ಪು ತಿಳ್ಕೋಬಾರ್ದು. ದೊಡ್ಡವರು ನಾನು ಆಗಾಗ ಕೆಲವೊಂದು ಮಾತನ್ನ ಲೋಕಾರೂಢಿಯಾಗಿ ಇಲ್ಲ ಸ್ವಾಮಿ, ನಿಮ್ದೆಲ್ಲ ಡೈಲಿ ನೋಡ್ಬಿಟ್ಟು ಎಲ್ಲ ಒಂದೊಂದು ಕೆಲವೆಲ್ಲ ಪಾಲಿಸ್ತಾ ಇದ್ದೀನಿ. ಇರ್ಲಿ ತಾಯಿ, ನಾನು ಹೇಳ್ತೇನೆ ಕೇಳಿ. ಆದ್ರೂ ಇಷ್ಟೊತ್ತು ನೀವು ಹೇಳಿದಿರಿ, ನಾನು ಹೇಳ್ತೇನೆ ಕೇಳಿ. ಕೆಲವೊಂದು ಸಮಯ ನಾವು ಬಾಗಿಲು ಹಾಕಲೇಬೇಕಾಗುತ್ತೆ. ಕೆಲವೊಂದು ಸಮಯ ಗುಂಡಿನ ಮುಚ್ಚಲೇಬೇಕಾಗುತ್ತೆ, ತೆಗೆದಿಟ್ಟು ಬರುವುದಿಲ್ಲ. ಸತ್ತ ಹೆಣಕ್ಕೆ ಬೆಂಕಿ ಹಿಡ್ಲೇಬೇಕು, ಇಲ್ಲ ಮಣ್ಣಲ್ಲಿ ಹುಳ್ಳೇಬೇಕು. ಇಲ್ಲ ಅಂದ್ರೆ ಇಡೀ ಸುತ್ತಮುತ್ತಲಿರೋರ್ಗೆಲ್ಲ ಅದು ರೋಗವಾಗಿ ಬಾಧೆಯಾಗಿ, ಅವ್ರು ಎಷ್ಟೇ ಪ್ರೀತಿಸಿದ್ರು, ನಮ್ಮ ತಾಯಿ ಆಗಿದ್ರು, ಅವರಮ್ಮ ಆಗಿದ್ರು, ಅವರಮ್ಮ ಆಗಿದ್ರು, ಇಲ್ಲ ನಾನೇ ಆಗಿದ್ರು, ಸತ್ತ ಮೇಲೆ ಅದಕ್ಕೇನ್ ಮಾಡಬೇಕು ಅದು ಮಾಡಬೇಕಾಗುತ್ತೆ. ಸುಡ್ಲೇಬೇಕು, ಮಣ್ಣಲ್ಲಿ ಹುಳ್ಳೇಬೇಕು. ದಟ್ಸ್ ಇಟ್. ಬೇರೆ ಮಾತೇ ಇಲ್ಲ ಅಲ್ಲಿ. ಹಾಗೆ ಕೆಲವೊಂದು ಸಮಯ ಬಾಗಿಲು ಹಾಕಬೇಕಾಗುತ್ತೆ. ಈ ಒಂದು ಜಾತಕಕ್ಕೆ ನೇರವಾಗಿ ಹೇಳ್ತೇನೆ. ನೀವು ಹೇಳಿದ್ರಿ ನಾವು ಹಾಕಿದ ಗೆರೆ ದಾಟದ ಹೆಣ್ಣುಮಗು ಅಂತ. ಅದೆಲ್ಲ ಅಲ್ಲ. ಈ ಹುಡುಗಿ ಜಾತಕದಲ್ಲಿ ಖಂಡಿತ ಒಂದು ಕೇಂದ್ರಾಧಿಪತಿ ದೋಷ ಇದೆ. ಮದುವೆ ವಿಚಾರದಲ್ಲಿ ನೋವಿದೆ. ನೀವು ಯಾರನ್ನ ಮದುವೆ ಮಾಡಿದ್ರು ಕೂಡ ನೇರವಾಗಿ ಹೇಳ್ತೇನೆ, ಈ ಹುಡುಗಿ ಕೆಲವೊಂದು ಹೇಳಬಾರ್ದು. ಅದರಲ್ಲೂ ಮೀಡಿಯಾ ವಿಚಾರದಲ್ಲಿ ತುಂಬ ನಮಗೆ ಸೆನ್ಸಿಟಿವ್ ಸರ್ಟನ್ ರೂಲ್ಸ್ ಗೈಡ್ಲೈನ್ಸ್ ಇದೆ. ಭಯ ಇಡಿಸೋ ಆಗಿಲ್ಲ, ನೇರವಾಗಿ ಹೇಳೋ ಆಗಿಲ್ಲ, ಈ ಥರದ್ದೆಲ್ಲ ಇದೆ ತಾಯಿ. ಅದನ್ನ ಬೇಕಾದ್ರೆ ನಾನು ಇನ್ನೊಂದ್ಸಲಿ ಬೇಕಾದರೆ ನಿಮಗೆ ನೇರವಾಗಿ ಫೋನಲ್ಲಿ ಬೇಕಾದ್ರೆ ಏನಾದರೂ 1-2 ಮಾತಿಲ್ಲ ಪತ್ರದ ಮುಖೇನ ತಲುಪಿಸ್ತೇನೆ ವಿಚಾರ. ಆದರೂ ಈ ಹುಡುಗಿ ದಾಂಪತ್ಯ ಚೆನ್ನಾಗಿರೋಲ್ಲ. ದಟ್ಸ್ ಇಟ್. ನೀವು ಅಡಿಗೆ ಮಾಡಿ ಬಾಡಿಸಿದ್ರು, ನಾನು ಅಡಿಗೆ ಮಾಡಿ ಬಾಡಿಸಿದ್ರು, ಅವಳಾಗ ಆಯ್ಕೆ ಮಾಡಿಕೊಂಡ್ರು ಕೂಡ ಏನು ಮಾಡಿದ್ರು ಅಂಥ ಸಂದರ್ಭದಲ್ಲಿ ನಾನು ಆಗಾಗ ಹೇಳ್ತಿರ್ತೇನೆ, ಕೆಟ್ಟದ್ದೆನ್ನುವುದೇ ಪ್ರಪಂಚದಲ್ಲಿಲ್ಲ ಅನ್ನೋದು ಬಿಟ್ಬಿಡ್ಬೇಕು. ನಮಗೆ ಬೇಕಿರೋದು ನಮ್ಮ ಮಕ್ಕಳ ಆನಂದ. ನೀವು ಹೇಳಿದ್ದು ನಾನು ಒಪ್ತೇನೆ. ನನಗೂ ಮಗು ಇದೆ, ನಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನನಗೂ ಅಕ್ಕ ತಂಗಿರಿದ್ದಾರೆ ತಾಯಿ. ನಾನು ಹೆಣ್ಮಕ್ಳೊಂದಿಗೆ ಬೆಳೆದಿದ್ದೇನೆ. ನಮ್ಮ ಮನೆಯಲ್ಲೂ ಈ ಥರದ ಒಂದು ಹೆಣ್ಣುಮಗು ವಿಚಾರದಲ್ಲಿ ಇದೇ ಥರ ಸಂದಿಗ್ಧ ಬಂದಾಗ ಹೇಳಿದ್ದಿಷ್ಟೇ, ಬಿಟ್ಟು ಬಿಡಿ ಅಂತ. ತುಂಬ ಆಚಾರವಂತರು ನಾವು, ತುಂಬ ನಿಯಮವಂತರು. ನಮ್ಮ ಮನೆಯ ಆಳು ಆತ, ನಿಜ ಹೇಳಬೇಕು ಅಂದರೆ. ಏನಾಯಿತು ಇವತ್ತಿಗೂ ನಾವು ಆ ಒಂದು ವಿಚಾರದಲ್ಲಿ ತುಂಬ ನೋವು ತಿಂದಿರ್ತಕ್ಕಂಥದ್ದು. ಇವತ್ತಿಗೂ ಆಕೆಯ ಸಹೋದರಿಯನ್ನೋ ಮಾತು ಕೂಡ ತಗೊಳ್ಳಲ್ಲ, ನಾವು ಮಾತಾಡೋಲ್ಲ. ನಾನೊಬ್ಬನೇ ಏನಾದರೂ ಆಕೆ ಮಕ್ಕಳೆಲ್ಲಾದರೂ ಸಿಕ್ಕಿದಾಗ, ಅಕ್ಕ ಅಲ್ವಾ, ಎಷ್ಟಾದರೂ ಏನೋ ತಪ್ಪು ಮಾಡಿದ್ಲು, ಅದಕ್ಕೆ ಇವರೆಲ್ಲ ದೂರ ಇಟ್ಟುಬಿಟ್ರು ಅಂತ ನೋವು ಇದ್ರೂ ಕೂಡ ಆಕೆ ಮಕ್ಕಳನ್ನು ಮುಟ್ಟಿ ಮಾತಾಡಿಸ್ತೇನೆ, ಮಾವಯ್ಯ ಅಂತ ಅನ್ನಿಸ್ಕೊತೇನೆ ತಾಯಿ. ಏನು ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ಮಣ್ಣೊಳಗಡೆ ಹೋದ್ಮೇಲೆ ಯಾರೂ ಇಲ್ಲ. ನಮ್ಮ ಕರ್ತವ್ಯ ಅಷ್ಟೇ. ಚೆನ್ನಾಗಿದ್ದಾರೆ ಎಲ್ಲೋ, ಅಷ್ಟೇ ನಾವು ಬಯಸಬೇಕಾಗಿರೋದು. ಈ ಹುಡುಗಿಗೆ ನೀವು ಏನು ಮಾಡಿದ್ರು ಈಗ ಕೇಳೋ ಸ್ಥಿತಿಲಿರೋಲ್ಲ. ಒಂದೇ ಒಂದು ಮಾಡಿ. ಸದ್ಯಕ್ಕೆ ನೀವು ಒಂದು ಕೆಲಸ ಮಾಡ್ಬೋದು. 7 ತಿಂಗಳು ಸುಮ್ಮನಿತ್ತು ಬಿಡಿ. ಒಂದು ಚಂದ್ರನಿಗೂ ಗುರುಬಲ ಇಲ್ಲ, ಲಗ್ನಕ್ಕೂ ವೃಶ್ಚಿಕ ಲಗ್ನ ಗುರುಬಲ ಇಲ್ಲ. ನಾನು ಆಗಾಗ ಹೇಳ್ತಿರ್ತೇನೆ, ಕಟಕ ಲಗ್ನಕ್ಕೆ 100ಕ್ಕೆ 100 ಭಾಗ ಇಲ್ಲ, ವೃಶ್ಚಿಕ ಲಗ್ನಕ್ಕೆ 100ಕ್ಕೆ 50 ಭಾಗ ಸುಖ ಇರೋಲ್ಲ. ಅಲ್ಲಿ ಏನೋ ಲಗ್ನದಲ್ಲೇ ಶನಿಕನೋ. ನೀವು ಆ ಹುಡುಗನ ಕಡೆ ನೋಡ್ತಿದ್ದೀರ, ಅವನ ಜಾತಿ ಹೀಗೆ, ಅವನ ಮಾತು ಹೀಗೆ ಅಂತ. ಅವನದಲ್ಲ ತಪ್ಪು. ನಿಮ್ಮ ಮನೆ ತಟ್ಟೆನೇ ತೂತು, ನೀವು ಅಡಿಗೆವನ್ನ ಬೈತಿದ್ದೀರಾ,
ಅಡಿಗೆನ್ ಬೈತಿದ್ದೀರಾ? ಅಡಿಗೆ ಸರಿ ಇಲ್ಲ, ಅಡಿಗೆ ಒಂದು ಸರಿ ಇಲ್ಲ, ಅಡಿಗೆ ಮಾಡಿದ್ ಸರಿ ಇಲ್ಲ, ಬಡಿಸ್ದವ್ರು ಸರಿ ಇಲ್ಲ ಅಂತ. ತಟ್ಟೆ ಹಿಡ್ಕೊಂಡಿರೋರೇ ಸರಿ ಇಲ್ಲ ಅಂತ ಆದ್ಮೇಲೆ ಅವ್ರನ್ನ ಬೈಯುವುದು ನಮ್ಮ ಅಧಿಕಾರವಲ್ಲ. ನಮ್ಮ ಮನೆ ಬಂಗಾರನೇ ಸರಿ ಇಲ್ಲ ಅಂತೆ, ನಮ್ಮ ಮನೆಯೇ ಗಾಜಿನ ಮನೆ ಆಗಿದೆ, ಇನ್ನೊಂದು ಮನೆಗೆ ಗಾಜಿಗೆ ಕಲ್ಲು ಬೀಸ್ತಿದ್ರಲ್ಲ ತಾಯಿ. ದೊಡ್ಡೋರು ತಾವು, ಅನುಭವಸ್ಥರು ತಾವು, ಹಿರಿಯರು ತಾವು, ಯಾವುದೂ ಇರೋಲ್ಲ. ನಿಮ್ಮ ದೊಡ್ಡಸ್ಕೇನೂ ಇರೋಲ್ಲ, ಈ ಹೆಸರು ಇರೋಲ್ಲ, ಮಣ್ಣಗೋಗೋದು. ನಮಗೊಂದೇ ಒಂದು ಆತ್ಮತೃಪ್ತಿ ಉಳ್ಕೊಂಡು ಹೋಗುತ್ತೆ. ಏನು ಗೊತ್ತಾ? ನಮ್ಮ ಕರ್ತವ್ಯ ಮಾಡಿದಾಗ. ತಾಯಿಗೆ ಮಗನಾಗಿ ಏನು ಮಾಡಬೇಕು ಮಾಡಬೇಕು, ಮಗಳಿಗೆ ತಾಯಿಯಾಗಿ ಏನು ಮಾಡಬೇಕು ಅಷ್ಟು ಮಾಡ್ಬೇಕು ಅಷ್ಟೇ. ಯು ಡೋಂಟ್ ಎಕ್ಸ್ಪೆಕ್ಟ್. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವೋ ಆಗ್ಲೇ ನೋವು ಬರೋದು. ಅಕ್ಸೆಪ್ಟ್. ಮಗು ಆಯ್ತು, ಏನ್ ಮಾಡ್ಲಿಕ್ಕಾಗುತ್ತೆ? ಇನ್ನೇನ್ ಮಾಡ್ಲಿಕ್ಕಾಗೋಲ್ಲ. ಯಾಕೆಂದ್ರೆ ವೃಶ್ಚಿಕ ಲಗ್ನ ಕಣ್ಣೀರೇ, ಕನ್ಫರ್ಮ್. ಇಷ್ಟಪಟ್ಟಿದ್ದಾದರೂ ಆಯ್ಕೆ ಮಾಡಿಕೊಡಿ, ಇಷ್ಟೇ ನಾನು ಹೇಳೋದು. ಯಾಕೆಂದ್ರೆ ಈಕೆ ಜಾತಕದಲ್ಲಿ ಒಂದು ದೊಡ್ಡ ದೋಷ ಇದೆ. ಅದನ್ನು ಹೇಳಿ ಇನ್ನಷ್ಟು ನೀವು ಹುಳ ಬಿಟ್ಕೊಂಡು ಕೊರಕೊಂಡು, ದೋಷವಿಲ್ದಿದ್ರೆ ಈ ಹುಡುಗಿ ಈ ಆಪ್ಷನ್ ತಗೋತಿರ್ಲಿಲ್ಲ ತಾಯಿ. ಅಷ್ಟೇ ಸೂಕ್ಷ್ಮ ಪ್ರಕೃತಿ ಮಾತಾಡ್ತಿದೆ. ಎದುರಿಸಿಯೇ ಮದುವೆ ಆಗ್ಬೇಕು ಇಲ್ಲಿರೋದು. ಅದರಿಂದ ಅರ್ಥ ಮಾಡ್ಕೋತೀರಾ, ಕೊಟ್ಟು ಬಿಡಿ. ಜೀವನ ಪರ್ಯಂತ ಅವಳು ಕಣ್ಣೀರು ಹಾಕೋದು ನೀವು ನೋಡ್ತೀರಾ. ಆಮೇಲೆ ಜೀವನ ಪರ್ಯಂತ ನಿಮ್ಮ ಸಂಸ್ಕಾರದಲ್ಲೇ, ನಿಮ್ಮ ಜಾತಿಯಲ್ಲೇ, ನಿಮ್ಮ ಕುಲದಲ್ಲೇ ನೀವು ಕೊಟ್ಟು ಅವಳು ಕಣ್ಣೀರು ಹಾಕೋದನ್ನ ಅವತ್ತು ನೋಡ್ಬೇಕಾದ್ರೆ ನೀವು ಎದೆ ಹೊಡೆದು ಹೋಗ್ತೀರಾ. ಇಂಥದ್ದು ಬೇಕಿತ್ತ? ನನ್ನ ಮಗು ಒದ್ದಾಡೋದು ಬೇಕಿತ್ತ? ಅವಳು ಇಷ್ಟಪಟ್ಟಿದ್ದೆ, ಜಾತಿ ಕೆಟ್ಟಿದ್ದೋ ಏನೋ ಒಂದು ಇಷ್ಟಪಟ್ಟಿದ್ಲು, ಬಂದಿತ್ತು ಒಂದು ಆಪ್ಷನ್, ಆಗ್ಲಿ ಬಿಡು ಅಂತ ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತೇನೋ. ಏನ್ ಬೇಕಾ ಇದು ನಾವು ಮಾಡಿದ ತಪ್ಪ ಅನ್ನೋದಕ್ಕೂ ಕಣ್ಣೀರು ಹಾಕ್ತೀರಾ, ನೀವು ಹಾಕ್ತೀರಾ. 10 ಜನ ಅಳೋದು ಬೆಸ್ಟ? ಎಲ್ಲರೂ ಖುಷಿಯಾಗಿ ಆ ಒಂದು 10 ದಿನ ಮಾತ್ರ ನೋವಿರುತ್ತೆ, ಕಷ್ಟವೇ. ನೀವು ಯಾರೂ ಒಪ್ಪಲ್ಲ. ಇದು ಸತ್ಯ ಹೇಳ್ತೇನೆ ನೋಡಿ. ನೀವು ಯಾರೂ ಒಪ್ಪಲ್ಲ. ನಿಮ್ಮನ್ನ ಮನಸ್ಸು ಮುರಿದು ಅವಳು ಎದ್ದು ಹೋಗಲ್ಲ, ಅದು ಹೇಳ್ತೇನೆ. ನಿಮಗೆ ನೋವು ಕೊಟ್ಟು ಎದ್ದು ಹೋಗಲ್ಲ, ಇದು ನೆನ್ಪಿಟ್ಕೊಳ್ಳಿ. ಎದ್ದೋಗೋ ಹಾಕಿದ್ರೆ ಆಕೆ ಯಾವತ್ತೂ ಹಾರು ಹೋಗೋ ಹಕ್ಕಿ ಆಗಿರ್ತಿತ್ತು. ಹಾಕೊಂಡಿದ್ದಾಳೆ, ಲಕ್ಷ್ಮಣ ರೇಖೆ ಇದೆ, ನೀವು ಒಪ್ಪಿ ಮದುವೆ ಮಾಡಿಸಿ ಅಷ್ಟೇ ಆಕೆ ಹೇಳೋದು. ಇದೇ ಸತ್ಯ. ಅದರಿಂದ ತಪ್ಪು ತಿಳ್ಕೊಬೇಡಿ, ಬಿಟ್ಟುಬಿಡಿ. ಈ ಜಾತಕವನ್ನು ಮುಟ್ಟದಷ್ಟು ನೀವು ಬರ್ನೆ, ಆ ಜೋಡಿಗಳನ್ನ ಬಿಟ್ಟುಬಿಡಿ ಅಷ್ಟೇ ತಾಯಿ ನಾನು ಹೇಳಬಲ್ಲೆ. ಹೋಗ್ಬನ್ನಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ. ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಮಸ್ಕಾರ. ಮಂಜುಳಾ ಅಂತ ಮೇಡಮ್. ಮಂಜುಳಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬೆಂಗಳೂರಿಂದಾನೇ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೆ ಮೇಡಮ್, ನಮ್ಮ ಫ್ಯಾಮಿಲಿ ಬಗ್ಗೆ. ಹುಟ್ಟಿದ ದಿನಾಂಕವನ್ನ ತಿಳಿಸಿ ಹಾಗಿದ್ರೆ. ನಮ್ದು 31/3/77. 31/3/77. ಸಮಯ? ಸಮಯ ಮಿಡ್ ನೈಟ್ ಮೇಡಮ್, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. 11:50 12:10 ಒಳಗಡೆ ಅಂತ ಹೇಳ್ತಾರೆ, ಬಟ್ ಎಕ್ಸಾಕ್ಟ್ ಆಗಿ ಟೈಮಿಂಗ್ ಗೊತ್ತಿಲ್ಲ. ಸರಿಮಾ, 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ತಿಳಿಸಿ ಮಂಜುಳಾ ಅವರೇ. 11 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಶುಕ್ರ ವಕ್ರ. ಶುಕ್ರ ಅಂದ್ರೇನೆ ಆರೋಗ್ಯ, ಶುಕ್ರ ಅಂದ್ರೇನೆ ಆನಂದ, ಶುಕ್ರ ಅಂದ್ರೇನೆ ವೈಭೋಗ, ಶುಕ್ರ ಅಂದ್ರೇನೆ ಪ್ರೀತಿ, ಪ್ರೇಮ, ಪ್ರಣಯ, ಸುಖ. ಶುಕ್ರ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಆನಂದ ಅಂತ. ಅವನೇ ವಕ್ರನಾಗಿ ಅವನ ಮೇಲೆ ಸೂರ್ಯ ಪ್ರಭಾವ, ಶುಕ್ರನ ಮುಂದಗಡೆ ಕೇತು, ಆ ಕೇತು ಜೊತೆಯಲ್ಲಿ ಬುಧ, ಬುಧನ ಪಕ್ಕದಲ್ಲಿ ಗುರು. ಖಂಡಿತ ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ನೆಮ್ಮದಿಯಾಗಿ ಇಲ್ಲ. ಹೌದೋ ಅಲ್ವೋ? ಹೌದು ಗುರುಜಿ, ಹೌದು. ಈಗ ನೀವೇನ್ ಕೇಳ್ಬೇಕಂತಿದ್ರೋ ಕೇಳಿ. ಅದೇ ಗುರುಜಿ, ನಾನು ಎಲ್ಲೇ ಕೆಲಸ ಟ್ರೈ ಮಾಡಿದ್ರು ಅಲ್ಲಿ ನನ್ಗೆ 6 ತಿಂಗಳ ಮೇಲೆ ಕೆಲಸ ಮಾಡಕ್ ಆಗೋದಿಲ್ಲ. ಏನಾರೋ ಒಂದ್ ಪ್ರಾಬ್ಲಮ್ ಬಂದು ಕೆಲಸ ಹೋಗುತ್ತೆ, ಇಲ್ಲ ನಾನೇ ಬಿಟ್ಟು ಬರ್ತೀನಿ. ಅದಕ್ಕೆ ಈಗ ನಾನೇ ಬಿಟ್ಬಿಟ್ಟಿದ್ದೀನಿ ಕೆಲ್ಸಕ್ಕೆ, ಈಗ ಎಲ್ಲೂ ಹೋಗ್ತಾ ಇಲ್ಲ. ಏನಂದ್ರೆ ನಮ್ಗೆ ಈಗ ಒಂದ್ ಸ್ವಂತ ಮನೆ ತಗೊಳ್ಬೇಕು, ಒಂದು ನೆಲೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ನಮ್ಮ ಹಸ್ಬೆಂಡ್ ಇದನ್ನ ಬಿಸ್ನೆಸ್ ಓಪನ್ ಮಾಡಿದ್ದಾರೆ. ಅದೊಂದು ಇಂಪ್ರೂವ್ಮೆಂಟ್ ಆಗ್ಬೇಕು, ನಮ್ಗೊಂದ್ ನೆಲೆ ಆಗ್ಬೇಕು. ಅದಕ್ಕೇನಾರ ದಾರಿ ಇದ್ರೆ ಹೇಳಿ. ಖಂಡಿತ ಇದಮ್ಮ, ಖಂಡಿತ ಇದೆ. ನಿಮ್ಮ ಜಾತಕದಲ್ಲಿ ನೋಡಿ, ಸೈಟ್ ತಗೊಂಡ್ ಮನೆ ಕಟ್ಟೋ ಯೋಗ ಇಲ್ಲ, ಕಟ್ಟಿರುವ ಮನೆ ಇಲ್ಲ, ಯಾರೋ ಕಟ್ಟಿ ಬಾಳಿದಂತ ಮನೆ ಇಲ್ಲ, ಒಂದು ಫ್ಲಾಟು ಅಪಾರ್ಟ್ಮೆಂಟ್, ಈ ತರದ್ದೊಂದು ಯೋಗ ಇದೆ. ನೀವೇ ಜಾಗ ತಗೊಂಡು ಅದನ್ನ ನಿಮ್ಮ ಒಂದು ಯೋಜನೆಯಂತೆ ಇಲ್ಲೇ ಬೆಡ್ರೂಮ್ ಬರಬೇಕು, ಇಷ್ಟೇ ಬೆಡ್ರೂಮ್ ಬರಬೇಕು, ಇಷ್ಟೇ ಹಾಲ್ ಬರಬೇಕು, ದೇವ್ರ ಮನೆ ಇಲ್ಲೇ ಇಡಬೇಕು, ಇಷ್ಟು ಪಡಿನೇ ಇಡಬೇಕು, ಇಷ್ಟು ದೇವ್ರಿಗೆ ಜಾಗ ಮಾಡ್ಕೋಬೇಕು, ಅಡುಗೆ ಮನೆ ಇಲ್ಲೇ ಬರಬೇಕು, ಅಲ್ಲಿ ಪಾತ್ರೆಗಳು ಈ ಕಡೆ, ಅಡುಗೆ ಸಾಮಾನುಗಳು ಈ ಕಡೆ, ಫ್ರಿಡ್ಜ್ ಈ ಕಡೆ. ಈ ಜಾತಕಕ್ಕಿಲ್ಲ. ಶನಿ ಕುಜ ಷಷ್ಟಾಷ್ಟಕ. ಕಟ್ಟಿರೋ ಮನೆ ಯಾವ್ದಾದ್ರೂ ನೋಡಿ ತಾಯಿ, ಖಂಡಿತ ಆಗುತ್ತೆ. ಈಗ ಗುರುಬಲ ಇದೆ,
ಇನ್ನು ಎರಡನೇದು, ಏನಾದರೂ ನಾನು ಮಾಡಬಹುದಾ ಗುರುಗಳೇ ಅನ್ನೋ ಒಂದು ಯೋಚನೆಯೂ ಇದೆ ನಿಮಗೆ. ಖಂಡಿತ ಒಂದು ಪುಟ್ಟ ಪ್ಲೇ ಹೋಮು, ಟ್ಯೂಷನ್ನು, ಇನ್ಸ್ಟಿಟ್ಯೂಟು, ಟೀಚಿಂಗು, ಇವುಗಳಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಪುಟ್ಟದಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಯಶಸ್ಸನ್ನು ನೋಡ್ತೀರಾ. ಸ್ವಲ್ಪ ಶನಿ ಅಷ್ಟಮದಲ್ಲಿದ್ದರೆ ಏನು ಗೊತ್ತಾ, ಏನೋ ಪೀಡೆ, ಭಯ ಬೀಳೋದು, ಅಯ್ಯೋ ಹೆಂಗಿರ್ತೀವೋ ಹೇಗಿರ್ತೀವೋ ಅಂತ. ಒಂದು ಕೆಲಸ ಮಾಡಿ, ಪ್ರತಿ ತಿಂಗಳು ಶನಿವಾರ ತಪ್ಪದೆ ಒಂದು ಬಟ್ಟಲು ಎಳ್ಳೆಣ್ಣೆ ಹನುಮಂತ ದೇವರ ಬನ್ನಿ. ಹಾಗೆ ಬೆಣ್ಣೆ ಅಲಂಕಾರ ವಿಶೇಷ ದಿನಗಳಲ್ಲಿ ಮಾಡ್ತಿರ್ತಾರೆ, ಕೇಳ್ಕೊಳ್ಳಿ. ನಿಮ್ಮ ಶಕ್ತಿ ಇದ್ರೆ ಪೂರ್ತಿ ಅಲಂಕಾರ ಕೊಡ್ಬೋದು. ಅಯ್ಯೋ ನಮ್ಮ ಹತ್ರ ಅಷ್ಟೊಂದಿಲ್ಲ ಗುರುಗಳೇ, ಆ ನವನೀತ ಲೇಪನ ಭಗವಂತನ ತೃಪ್ತಿ ಪಡಿಸೋದುಂಟೋ? ಖಂಡಿತ ತಾಯಿ, ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ತಂದೆ ತಾಯಿಯ ತೂಕದಷ್ಟು, ಗುರುಗಳ ತೂಕದಷ್ಟು ವಸ್ತುವನ್ನು ಕೊಡುವ ವಸ್ತು ಇವತ್ತಿನವರೆಗೂ ಯಾವುದೂ ಇಲ್ಲ. ಅಂದರೆ ಅದಕ್ಕಿಂತ ದೊಡ್ಡ ಋಣ ಇಲ್ಲ ಅಂತ ಹೇಳ್ತೇವೆ. ಅಂಥದ್ದು ಭಗವಂತನಿಗೂ ಮೀರಿತ್ತು ಅದು. ಏನು ಮಾಡಿ ಅಂದರೆ, ನಿಮ್ಮ ಶಕ್ತಿ ಒಂದಿಷ್ಟು ಬೆಣ್ಣೆಯನ್ನಾದರೂ ತಪ್ಪದೆ ಶನಿವಾರಗಳಂದು ಅಭಿಷೇಕ ಆ ಒಂದು ಅಲಂಕಾರಕ್ಕೆ ಕೊಡ್ತಾ ಬನ್ನಿ. ಒಂದು 8 ಉದ್ದಿನ ವಡೆ ತಗೊಂಡು ಹೋಗಿ ಭಗವಂತನ ಕೈಯಲ್ಲಿ ಅರ್ಚನೆ ಮಾಡಿಸಿ, ಯಾರಾದರೂ ಬಂದಿರತಕ್ಕಂಥವ್ರಿಗೆ ಕೊಡ್ತಕ್ಕಂಥದ್ದು, ಭಿಕ್ಷುಕರಿಗೋ ವಯಸ್ಸಾದವ್ರಿಗೋ ಕೊಡ್ತಕ್ಕಂಥದ್ದು ಮಾಡಿ. ಖಂಡಿತ ನೆಮ್ಮದಿಯನ್ನು ಕಾಣ್ತೀರಾ. ಗುರುಬಲ ಇದೆಮ್ಮ, ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಮಂಜುಳಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ, ಹಾಗಾಗಿ ಶಿವಾಲಯಕ್ಕೆ ಹೋದಾಗ ತಪ್ಪದೆ ಅಭಿಷೇಕವನ್ನ ಮಾಡಿಸಿ ಅಂತ. ಮುಂದೆ ಗುರುಜಿ, ಅತಿ ಮುಖ್ಯವಾಗಿ ಶಿವಾಲಯಕ್ಕೆ ಹೋದಾಗ ಮೌನ ವಹಿಸ್ಬೇಕು, ಮಾತಾಡಬಾರ್ದು. ಅಲ್ಲೊಂದು ಓಂಕಾರದ ಸದ್ದು ಕೇಳಿಸುತ್ತೆ. ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ, ಯಾವಾಗಾದರೂ ಸಂಜೆ ಹೊತ್ತು ಇಲ್ಲ ಒಂದು ರಾತ್ರಿ ಒಂದು 9 ಗಂಟೆ ಎಲ್ಲ ಶಿವ ದೇವಸ್ಥಾನ ಎಲ್ಲ ಮುಚ್ಚಿ ಹೋದ ಮೇಲೆ ನಿಮಗಾಯಿತು ಅಂದರೆ, ಇಲ್ಲ ಬೆಳಗ್ಗಿನ ಪ್ರಾತಃ ಕಾಲದಲ್ಲೇ ಒಂದು 5-5:30 ದೇವಸ್ಥಾನ ತೆಗಿಯೋಕೆ ಮೊದಲು ಎಲ್ಲಾದರೂ ಪುಟ್ಟದಾದ ಶಿವಲಿಂಗ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಏನೋ ಒಂದು ಓಂಕಾರ ಕೇಳಿಸ್ತಕ್ಕಂಥದ್ದು, ಆ ಒಂದು ಭಾವ ಖಂಡಿತ ಇದೆ, ಸಿಗುತ್ತೆ. ಇಫ್ ಯು ಗಿವ್ ಅಬ್ಸರ್ವೇಷನ್. ಇವತ್ತಿಗೂ ಕೆಲವೊಂದು ದೇವಸ್ಥಾನಗಳಿದೆ, ನಾನು ಹೇಳಿದ್ನಲ್ಲ ಆಗಲೇ, ರೆಸ್ಟ್ರಿಕ್ಷನ್ ಅಂತ ಹೇಳೋ ಹಾಗಿಲ್ಲ, ಅದರಿಂದ ಹೇಳ್ತಿದ್ದೇನೆ. ಕೆಲವು ದೇವಸ್ಥಾನಗಳಿಗೆ ಹೋದರೆ ಭೀಭತ್ಸವನ್ನು ಕೇಳಿಸ್ಕೋಬಹುದು, ಗಾಬರಿ ಹುಟ್ಟಿಸುತ್ತೆ. ಕೆಲವು ದೇವಸ್ಥಾನಗಳಲ್ಲಿದೆ, ಕೆಲವು ಶಕ್ತಿ ದೇವಸ್ಥಾನಗಳಲ್ಲಿದೆ. ಅದಕ್ಕೆ ಕೆಲವು ದೇವಸ್ಥಾನಗಳಿಗೇನು, ತುಂಬ ದೇವಿ ದೇವಸ್ಥಾನಗಳಿಗೆ ಇಷ್ಟೊತ್ತರ ಮೇಲೆ ಹೋಗಬಾರ್ದು. ಅದಕ್ಕೆ ದೇವಸ್ಥಾನಕ್ಕೆ ಹೋದರೆ ಅತಿ ಮುಖ್ಯವಾಗಿ ಕೆಲವು ಶಿವಾಲಯಗಳಲ್ಲಿ ಚಂಡಿಕೇಶ್ವರ ದೇವಸ್ಥಾನಗಳ ದೇವರನ್ನು ಪ್ರತಿಷ್ಠಾಪಿಸುತ್ತಾರೆ. ಹಿಂಗೆಲ್ಲ ತಟ್ಟಿ ಹಬ್ಬಿಸ್ತೀವಿ, ಅಯ್ಯ ಎದ್ದೋಳು, ಶಿವ ಏನು ಬಂದು ನೋಡ್ಕೊಂಡು ಹೋಗ್ತಿದ್ದೀವಿ, ನೀನು ತಲುಪಿಸು, ಸ್ವಲ್ಪ ನಮ್ಮದು ಕೋರಿಕೆ ಇತ್ತು, ಏನೋ ಕೇಳ್ಕೊಂಡಿದ್ದೀವಿ ನೀನೆ ಅಂತೇಳಿ ಅವನಿಗೆ ತಟ್ಟಿ ಅವನ ಕಿವಿಲೆಲ್ಲ ಹೇಳ್ಬಿಟ್ಟು ಬರ್ತೇವೆ. ಅಷ್ಟು ವಿಶೇಷ ಶಿವಯ್ಯ ಅಂದರೆ, ನೆನಪಿಟ್ಕೊಳ್ಳಿ. ಆಮೇಲೆ ಶಿವನ ದೇವಸ್ಥಾನಕ್ಕೆ ಹೋದಾಗ ಅತಿ ಮುಖ್ಯವಾಗಿ ನಾನು ಹೇಳಿದ್ದೇನೆಂದರೆ, ಮದುವೆ ಆಗಿರುವವರು ಒಂಟಿಯಾಗಿ ಹೋಗಬಾರ್ದು. ಶಿವಯ್ಯ ಬಂದು ಸಂಸಾರಿಗಳ ಪ್ರಿಯ, ಹಾಗೆ ಸನ್ಯಾಸಿಗಳ ಪ್ರಿಯ ಕೂಡ ಉಂಟು. ಅದಕ್ಕೆ ಬೇರೆ ದೇವಸ್ಥಾನಗಳುಂಟು, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಸಂಸಾರಿ ಆಗಿದ್ರೆ ಗಂಡ ಹೆಂಡತಿಯೇ ಹೋಗ್ತಕ್ಕಂಥದ್ದು ಹೋಗಬೇಕು. ಮಕ್ಕಳಿದ್ರೆ ಮಕ್ಕಳ ಸಮೇತ ಹೋದರೆ ಇದ್ದಿದ್ದು ತುಂಬ ವಿಶೇಷ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹೋದ್ಮೇಲೆ ಅತಿ ಮುಖ್ಯವಾಗಿ ಎಷ್ಟು ಜನಕ್ಕೆ ಗೊತ್ತು, ಆ ಭಗವಂತನಿಗೆ ಕಂಪಲ್ಸರಿ ಅರ್ಚನೆ ಮಾಡಿಸ್ಬೇಕಾಗುತ್ತೆ ನಿಮ್ಮೆಲ್ಲರ ಹೆಸರಿನಲ್ಲಿ. ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ. ಮಕ್ಕಳಿಗೇನು, ನಾವು ಚೆನ್ನಾಗಿ ಓದಬೇಕು, ಪಪ್ಪ ಕೈಯಲ್ಲಿ ಒಂದು ಚಾಕ್ಲೇಟ್ ಇಸ್ಕೋಬೇಕು, ಒಂದು ಶೂ ಇಸ್ಕೋಬೇಕು, ಒಂದು ಸೈಕಲ್ ಇಸ್ಕೋಬೇಕು, ಇದು ಆಸೆ ಇರುತ್ತೆ. ಈ ಸಲ ಗಾಳಿಪಟ ಹಬ್ಬ ಬರುತ್ತೆ, ಅಪ್ಪನಿಗೆ ಹೇಳ್ಬಿಟ್ಟು ಒಂದು ಗಾಳಿಪಟ ಇಸ್ಕೋಬೇಕು, ಒಂದು 2-3 ಗಾಳಿಪಟ ಅಂತ. ಹೆಣ್ಮಕ್ಳು ಅಮ್ಮಗೆ ಹೇಳ್ಬಿಟ್ಟು 1-2 ಬಳೆ ಇಸ್ಕೋಬೇಕು, ಸ್ಯಾಂಡಲ್ ಇಸ್ಕೋಬೇಕು, ಚೂಡಿದಾರ್ ಇಸ್ಕೋಬೇಕು, ಲಿಫ್ಟಿಕ್ ಇಸ್ಕೋಬೇಕು, ಈ ಥರ ಪುಟ್ಟ ಆಸೆಗಳು. ರಿಬ್ಬನ್, ಕಲರ್ ರಿಬ್ಬನ್ ಇಟ್ಕೋಬೇಕು ಅನ್ನೋ ಒಂದು ಆಸೆ. ಹೆಂಡತಿ ಆದವಳಿಗೆ ಏನು ಆಸೆ, ನನ್ನ ಗಂಡನ ಸೌಭಾಗ್ಯ ಚೆನ್ನಾಗಿರ್ಲಿ ಅಂತ. ಆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ತೊಗೊಂಡೋಗಿ ನೋಡಿ, ಎಷ್ಟೋ ಜನ ಹೆಣ್ಮಕ್ಳು ನೀವು ಗಮನಿಸಿರ್ತಾರೆ, ದೇವಸ್ಥಾನಕ್ಕೆ ಹೋದಾಗ ಅದನ್ನೆಲ್ಲ ಗಮನಿಸ್ಬೇಕು. ಎಷ್ಟು ಚೆನ್ನಾಗಿ ಆ ಮಾಂಗಲ್ಯನ ಯಾರಿಗೂ ಕಾಣಿಸ್ದಾಗ ಹೀಗಿಟ್ಟು, ಹೀಗೆ ಇಟ್ಟು ಹಾಗೆ ಒಳಗಡೆ ಇಟ್ಕೋತಾರೆ. ಇವತ್ತು ನೀವು ತುಂಬ ಗಮನಿಸಿದ್ರೆ ಎಲ್ಲ ಹೆಣ್ಮಕ್ಳು ಮಾಂಗಲ್ಯ ಮೇಲಕ್ಕೆ ಹಾಕೊಳ್ಳೋದೆ. ಆ ಮಾಂಗಲ್ಯ ಯಾರು ನೋಡೋ ಹಾಗಿಲ್ಲ, ಕಣ್ಣು ಕುಕ್ಕುತ್ತೆ. ಹೆಣ್ಣಿನ ಸೌಂದರ್ಯವೇ ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಅಮ್ಮನ ರೂಪ ಅಂತ ಹೇಳ್ತೇವೆ. ಅದು ಗಂಡಷ್ಟೇ ಅಲ್ಲ, ನೆನಪಿಟ್ಟುಕೊಳ್ಳಿ. ಹೆಣ್ಣೇ ಶತ್ರು ಅಂತ ಹೇಳೋದು ಅದಕ್ಕೆ. ಎಲ್ಲ ಹೆಂಗಸರು ಹೀಗೆ ನೋಡೋದು, ಫಸ್ಟ್ ಮುಖ ನೋಡ್ತಾರೆ, ಆಮೇಲೆ ಈ ಭಾಗಕ್ಕೆ ನೋಡ್ತಾರೆ. ಅದಕ್ಕೆ ಆ ಸೆರಗಿನ ಭಾವ ಕೊಟ್ಟಿರೋದು.
ಸೀರೆ ಉಡ್ಬೇಕಮ್ಮ, ಪೂರ್ತಿ ಸೀರೆ ಮುಚ್ಕೊಂಡಿರಬೇಕು, ಕಾಣಬಾರದು ಅನ್ನತಕ್ಕಂಥದ್ದು. ಸೃಷ್ಟಿ ರಹಸ್ಯ ಸೃಷ್ಟಿಯಾಗಿ ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲ, ಗುರು ಮೂಲ, ದೇವ ಮೂಲ ಇವೆಲ್ಲ ಕೆದಕ್ತಾ ಹೋಗಬಾರ್ದು. ಅದು ಹಾಗೆ ಇರಬೇಕು. ಅದು ಶಕ್ತಿ ಅಷ್ಟೇ, ಆ ಮಾತು ಬೇಕಿಲ್ಲ ಅಂತ ಒಂದು ಕರಿಮಣಿಗೆ ಆ ದೇವರ ಕುಂಕುಮ, ಅರ್ಶಿನ ಕುಂಕುಮ ಇಟ್ಕೊಳ್ತಕ್ಕಂಥ ಭಾಗ್ಯ ಎಷ್ಟು ಜನಕ್ಕಿದೆ? ಎಷ್ಟು ಜನ ಅದನ್ನ ಫಾಲೋ ಮಾಡ್ತೀರಾ? ಅತಿ ಮುಖ್ಯವಾಗಿ ಹೋದಾಗ ನಿಮ್ಮ ಮನೆಯವ್ರ ಹೆಸರಿಗೆ ನೀವು ಅರ್ಚನೆ ಮಾಡಿಸಿದ್ದು ಉಂಟಾ? ಯಾಕೆ ಗೊತ್ತಾ? ಎಷ್ಟೋ ಜನಕ್ಕೆ ತಂದೆ ತಾಯಿಗಳಿಗೆ ಬರ್ಲಿಕ್ಕೆ ಆಗೋಲ್ಲ, ಅಣ್ಣ ತಮ್ಮಂದ್ರಿಗೆ ಬರ್ಲಿಕ್ಕಾಗಿರೋಲ್ಲ. ಅವ್ರಿಗೂ ಕೆಲವೊಂದು ಕೋರಿಕೆಗಳಿರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ ಕರ್ತವ್ಯ. ಇಲ್ಲ, ತುಂಬಾ ಜನ ಲಿಸ್ಟ್ ಇದೆ. ಗುರುಗಳೇ, ನಮ್ಮ ಮನೇಲಿ 40 ಜನ, ನೀವು ನೋಡ್ಬೇಕು ಒಂದೊಂದು ಸಮಯ ದೇವಸ್ಥಾನದಲ್ಲಿ ಫಿಟ್ಟಿಂಗ್ ಮಾಸ್ಟರ್ಗಳು ಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ಕೂತ್ಕೋ, ರಾಶಿ ನಕ್ಷತ್ರ, ನಮ್ಮ ರಾಜಣ್ಣ ಸ್ವಾತಿ ನಕ್ಷತ್ರ ತುಲಾ ರಾಶಿ, ರಮ್ಯಾ ಸ್ವಾತಿ ನಕ್ಷತ್ರ, ಚಿತ್ತಾ ನಕ್ಷತ್ರ ತುಲಾ ರಾಶಿ, ಪ್ರಮೀಳ ಕನ್ಯಾ ರಾಶಿ, ಹಸ್ತ ನಕ್ಷತ್ರ, ಶುರು. 40 ಜನ ಹೇಳೋಷ್ಟರಲ್ಲಿ ಬೇರೆಯವ್ರ ಕಥೆಯಲ್ಲಿ ಏನಾಗಬೇಕು? ಪಾಪ ಅರ್ಚಕರ ಗತಿ ಏನಾಗಬೇಕು? ಅದಕ್ಕೊಂದು ಐಡಿಯಾ ಹೇಳ್ಕೊಡ್ತೇನೆ, ಶಾರ್ಟ್ಕಟ್. ನನ್ನ ಗುರುಗಳು ಹೇಳ್ಕೊಟ್ಟಿರೋದು ಅದು ಹೆಂಗೆ ಅಂತ ಅದನ್ನ ತಿಳಿಸ್ಕೊಡ್ತೇನೆ ಮುಂದಿನ ಭಾಗದಲ್ಲಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾವು ಹೊಸಗುಡ್ದಳ್ಳಿಯಿಂದ ಗಂಗಮ್ಮ ಅಂತ ಅನ್ಬಿಟ್ಟು. ಗಂಗಮ್ಮ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ ಮೊಮ್ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಹೆಸರು ಪ್ರಶಾಂತ್ ಕುಮಾರ್ ಅಂತ ಅನ್ಬಿಟ್ಟು. ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ ಅದು ಇದು ಫೆಬ್ರವರಿ 2, 94. 2/2/94. ಸಮಯ? ಸಮಯ 2:42. ಮಧ್ಯಾಹ್ನ ಮಧ್ಯರಾತ್ರಿ? ಮಧ್ಯಾಹ್ನ 1 ರಿಂದ 12 ಒಂದು ಸಂಖ್ಯೆಯನ್ನ ತಿಳಿಸಿಮಾ. 8. ಗುರುಜಿ ಇದ್ದಾರೆ, ಮಾತಾಡಿ ಗಂಗಮ್ಮ ಅವ್ರೆ. ನಮಸ್ತೆ ಶಂಕರ. ನಮಸ್ತೆ ಸ್ವಾಮಿ. ನಮಸ್ತೆ ತಾಯಿ. ನನ್ ಮೊಮ್ಮಗನ ಬಗ್ಗೆ ಮಾತಾಡ್ಬೇಕಾಯ್ತು. ಪ್ರಶಾಂತ್ ಕುಮಾರ್ ಅಂತ ಅನ್ಬಿಟ್ಟು ಸೆಕೆಂಡ್ ಇಯರ್ ಇದು SSLC ನಲ್ಲಿ ಒಳ್ಳೆ ಸ್ಟೂಡೆಂಟ್ಸ್ ಆಗಿ 94 ವರೆಗೂ ಬಂದಿದ್ದ, 84% ತೆಗೆದಿದ್ದ. ಯಾಕೋ PUC ನಲ್ಲಿ ಸ್ವಲ್ಪ ಕಡಿಮೆ ಆಗಿ ಸಬ್ಜೆಕ್ಟ್ ಪೆಂಡಿಂಗ್ ಆಗಿರ್ಬೇಕು. ಯಾಕೋ PUC ನಲ್ಲಿ ಸ್ವಲ್ಪ ಒಂದು ಸಬ್ಜೆಕ್ಟ್ ಪೆಂಡಿಂಗ್ ಆಗಿರ್ಬೇಕು, ಇಲ್ಲ ಫೇಲ್ ಕೂಡ ಆಗಿರ್ಬೇಕು. ಹೌದು. ಸರಿ, ಆತಂಕ ಪಡಬೇಡಿ. ಸ್ವಲ್ಪ ಮಿಥುನ್ ಲಗ್ನ ಅಂದ್ರೆ ಆತುರದ ಲಗ್ನ. ಸ್ವಲ್ಪ ಬುದ್ಧಿವಂತರು ತುಂಬಾ ಬುದ್ಧಿವಂತಿಕೆ ಉಪಯೋಗಿಸೋಕೆ ಹೋಗಿ ಎಡವಟ್ಟಾಗುತ್ತೆ ಅನ್ನತಕ್ಕಂಥ ಒಂದು ಭಾವ. ನೋಡಿ, ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷವಾಗಿ ಹಲವಾರು ದೇವತೆಗಳ ಬಗ್ಗೆ, ಪೂಜೆಗಳ ಬಗ್ಗೆ, ಸಂಕಲ್ಪಗಳ ಬಗ್ಗೆ ಪ್ರತಿನಿತ್ಯವೂ ತಿಳಿಸ್ಕೊಡ್ತಾ ಬರ್ತಿದ್ದೇನೆ. ಅತಿ ಮುಖ್ಯವಾಗಿ ಇವತ್ತು ಕೂಡ ತುಂಬ ವಿಶೇಷವಾಗಿ ಬೃಹಸ್ಪತಿ ಪೂಜೆ, ಗುರು ಪೂಜೆ, ಗುರುಗಳ ಗುರು ಒಂದು ವಿಶೇಷವಾಗಿ ರಾಘವೇಂದ್ರ ತೀರ್ಥರು ಅಂತ ಹೇಳ್ತೇವೆ. ಮಿಥುನ ಲಗ್ನಕ್ಕೆ ಗುರುವೇ ಬಾಧಕ. ಸೊ ಈ ಒಂದು ಜಾತಕಕ್ಕೆ ಆದಷ್ಟು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಆ ತೊಟ್ಟಿಲ್ ಸೇವೆ, ಆ ಊಂಜಲ್ ಸೇವೆ, ಉಯ್ಯಾಲೆ ಸೇವೆ ಅನ್ನತಕ್ಕಂಥದ್ದು ಮಾಡ್ತಿರ್ತಾರೆ. ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೇಳಿ. ಆಯಿತು ಅಂದರೆ ಒಮ್ಮೆ ಆ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಒಂದು 3 ದಿನ ಅಲ್ಲೇ ಉಳಿದು ತುಂಗಭದ್ರಾ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅನವರತ ತ್ರಿಕಾಲದಲ್ಲೂ ಬೃಂದಾವನ ದರ್ಶನ, ಬೃಂದಾವನ ಸೇವೆ ಮಾಡಿ ಅಲ್ಲಿ ಕೊಡತಕ್ಕಂಥ ಪ್ರಸಾದವನ್ನೇ ಸೇವೆ ಮಾಡಿ ಬರಲಿಕ್ಕೆ ಹೇಳಿ. ಖಂಡಿತ ಗುರುಕೃಪಾ ಕಟಾಕ್ಷ ಇವನ ಮೇಲೆ ಬೀರಿ ಜೀವನವೆಲ್ಲ ಸುಖಮಯವಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಹೋಗ್ಬನ್ನಿ. ಗಂಗಮ್ಮ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಿಜಕ್ಕೂ ನೀವು ಹೇಳ್ತಿದ್ರಿ ವಿರಾಮಕ್ಕೂ ಮುನ್ನ, ಅಂತಹ ಒಂದು ಕಿರಿಕಿರಿ ನಾವು ಕೂಡ ಅನುಭವಿಸಿರ್ತೀವಿ. ಕೆಲವೊಮ್ಮೆ ದೇವಸ್ಥಾನಕ್ಕೆ ಹೋದಾಗ ಕೆಲವ್ರದ್ದು ತುಂಬಾ ದೊಡ್ಡ ಕುಟುಂಬ ಇರುತ್ತೆ, ಸದಸ್ಯರ ಪ್ರತಿಯೊಬ್ಬರ ಹೆಸರು, ರಾಶಿ ಮತ್ತೆ ನಕ್ಷತ್ರ ಹೇಳ್ತಾ ನಮ್ ಟರ್ನ್ ಯಾವಾಗ ಬರತ್ತಪ್ಪ ಅಂತ ಕಾಯ್ತಾ ಇರ್ತೇವೆ. ಅಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ತುಂಬಾ ಜಾಸ್ತಿ ಸದಸ್ಯರಿದ್ದಾಗ ಏನ್ ಮಾಡ್ಬೇಕು ಗುರುಜಿ? ಒಂದೇ, ನಿಮ್ ತಂದೆ ತಾಯಿ ಹೆಸರಿಗೆ ಅರ್ಚನೆ ಮಾಡಿಸಿ. ಡನ್, ಓವರ್. ಹಿರಿಯರಿದ್ದಾರೆ ಮನೇಲಿ, ಅಜ್ಜ ಅಜ್ಜಿ, ಅವರ ಹೆಸರು, ತಂದೆ ತಾಯಿ ಹೆಸರು, 4 ಜನದ ಹೆಸರು ಕೊಟ್ಬಿಟ್ಟು ಸಹ ಕುಟುಂಬ ಅಂತ ಹೇಳ್ಬಿಡಿ. ಎಲ್ಲರ ಹೆಸರಿಗೂ ಆಗ್ಬಿಡುತ್ತೆ. ಅವರಿಲ್ಲದ ನಾವಿಲ್ಲ, ಆಲದ ಮರಗಳಿಲ್ಲದೆ ನಾವ, ಅವರೇ ವಂಶವೃಕ್ಷವೇ. ಅವರು ದೊಡ್ಡ ವೃಕ್ಷ. ನೀವು ನೋಡಿ, ಇವತ್ತು ಏನಾದರೂ ಒಂದು ಜಮೀನು ತಗೋಬೇಕು ಅಂದರೆ ವಂಶವೃಕ್ಷ ಅಂತ ಒಂದು ಸರ್ಟಿಫಿಕೇಟ್ ಕೇಳ್ತಾರೆ. ನೀವ್ಯಾರು, ನಿಮ್ಮ ತಂದೆ ಯಾರು, ಅವರ ತಂದೆ ಯಾರು, ಆ ತಂದೆಗೆ ಮಕ್ಕಳೆಷ್ಟು, ಅವರವ್ರ ಮಕ್ಕಳುಗಳೆಷ್ಟು, ಇವ್ರ ಮಕ್ಕಳೆಷ್ಟು, ಇವ್ರಿಗೆ ಬಂದಿರೋ ಆಸ್ತಿ ಎಷ್ಟು, ಸರ್ವೆ ನಂಬರ್ ಯಾವುದು, ಎಲ್ಲ ವಂಶವೃಕ್ಷ ನೀಟಾಗಿ ಹಾಕಿ ಒಂದು ಸೀಲ್ ಹಾಕಿ ಗುದ್ಬಿಟ್ಟು ಕೊಡ್ತಾರೆ. ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಬೈ ಒಂದು ಕೃಷಿ ಜಮೀನು. ಇಲ್ಲ ಅಂದರೆ ಕೊಂಡ್ಕೊಳ್ಳೋ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಜಪ್ಪಯ್ಯ ಅಂದ್ರೆ ನೀವು ತೊಗೊಳಕ್ಕಾಗಲ್ಲ.
ನೀವೆಲ್ಲೂ ತಗೊಳಕ್ಕಾಗಲ್ಲ. ತುಂಬಾ ದೊಡ್ಡ ನಟ, ಗೊತ್ತಿಲ್ಲ ಯಾರೋ ಹೇಳಿದ ತಲೆ ಕೆಡಿಸಿದ ಮಾತು ಕೇಳ್ಕೊಬಿಟ್ಟು ಸಿಕ್ಕಾಬಿಟ್ಟು ಎಕರೆಗಟ್ಟಲೆ ಜಮೀನು ತಗೋಬಿಟ್ಟು ಕೃಷಿಕ ಅಲ್ಲ ನಾವು ಒಂದೇ ಒಂದು ಸರ್ಟಿಫಿಕೇಟ್ ಇಂದ ಸರ್ಕಾರನೇ ಕಿತ್ಕೊತು. ಆಸೆ ನೋಡಿ, ಇವತ್ತೇನೇನೋ ಬೋಗಸ್ ಎಲ್ಲ ಮಾಡ್ತಾರೆ, ಅವೆಲ್ಲ ಬೋಗಸ್ ಎಲ್ಲ ನಡೆಯೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಭಗವಂತನ ಹತ್ರ ಹೋದಾಗ ಇಷ್ಟು ಜನ ಇದ್ದಾರೆ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ನೆನ್ಪಿಟ್ಕೊಳ್ಳಿ. ಒಂದು ಪೂಜೆಗೆ ಹೋದಾಗ ಅತಿ ಮುಖ್ಯ ನಿಯಮ ಇದು, ಅತಿ ದೊಡ್ಡ ನಿಯಮ. ಅ ರೂಲ್ ಇಸ್ ಅ ರೂಲ್. ನಾವು ಮಾತ್ರ ಸ್ವಾರ್ಥಿಗಳಾಗಿ ನಿಂತ್ಕೋಬಾರ್ದು, ಬರೀ ನಮ್ಮ ಪೂಜೆ ಆಗತಕ್ಕಂಥದ್ದಾಗಬಾರ್ದು. ಬಂದಿರೋರು ತುಂಬಾ ಜನ ಇದ್ದಾರೆ, ನೀವೊಬ್ಬರೇ 20 ಜನ 30 ಜನದ ರಾಶಿ ನಕ್ಷತ್ರ ಗೋತ್ರ ಇಷ್ಟು ಹೇಳ್ಕೊಂಡು ನೀವು ಕುತ್ಕೊಂಡ ಅಂದ್ರೆ ಬೇರೆಯವ್ರ ಗತಿ ಏನಾಗಬೇಕು? ಆತ ಅರ್ಚನೆ ಮಾಡ್ತಕ್ಕಂಥ, ಪೂಜೆ ಮಾಡ್ತಕ್ಕಂಥ, ಸಂಕಲ್ಪ ಮಾಡ್ತಕ್ಕಂಥ ಆ ಗುರುಭಾವದಲ್ಲಿ ನಿಂತಿರ್ತಕ್ಕಂಥ ಆ ವ್ಯಕ್ತಿಗೂ ಏನಾಗಬೇಕು? ಸುಸ್ತಾಗಲ್ವೋ, ದಣಿವಾಗಲ್ವೋ? ಅದರಲ್ಲೂ ವಿಶೇಷ ದಿನಗಳಲ್ಲಂತೂ ಅಷ್ಟೇ, ಭಗವಂತನ ದರ್ಶನೇ ಬೇಡ ಅನ್ನಿಸ್ಬಿಡುತ್ತೆ. ಆ ರೀತಿ ಮಾಡಿಬಿಡ್ತಾರೆ ಕೆಲವರು. ಇಲ್ರಿ ನಮ್ಮ ಮನೆಯವ್ರದೆಲ್ಲ ಹೇಳಬೇಕು ಅಂತ ಕುತ್ಕೋಬಿಡ್ತಾರೆ. ಏನು ಬೇಡ, ಇಬ್ಬರದಿದೆ, 3 4 ಜನ ಇದೆ, 5 ಜನ ಇದೆ, ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅದಕ್ಕೆ ಮೀರಿ ಹೇಳ್ತಾ ಕುತ್ಕೋತೀರ ಅಂದ್ರೆ ಅದು ಅನರ್ಥವೇ, ಅರ್ಥ ಅಲ್ಲ, ಅದು ಅನರ್ಥವೇ. ತಂದೆ ತಾಯಿಗಳ ಹೆಸರು ಹೇಳ್ಬಿಡಿ, ಇಲ್ಲ ಅಜ್ಜ ಅಜ್ಜಿ ಜೀವಂತ ಇದ್ದಾರೆ ಅಂದ್ರೆ ಅವ್ರ ಹೆಸರಲ್ಲಿ ಹೇಳಿ, ಡನ್. ಎಲ್ಲರಿಗೂ ಸೇರಿದಂತ ಒಂದು ಭಾವ, ಅವರ ಒಂದು ಜೀನ್ಸೆ, ನಾವು ಅವರ ಒಂದು ಜೀನ್ಸೆ. ಇಷ್ಟು ಒಂದು ಸಣ್ಣ ಒಂದು ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿ, ಒಂದು ಶಾರ್ಟ್ ಕಟ್ಟನ್ನು ನೋಡಿ, ಎಲ್ಲರೂ ಸುಖವಾಗಿರ್ತೀವಿ. ದೇವರು ಕೂಡ ಬಂದಂಥವ್ರಿಗೆ ಆಶೀರ್ವಾದ ಯೋಗ ಬೇಗ ಸಿಗ್ತಕ್ಕಂಥದ್ದಾಗುತ್ತೆ. ಶಿವನ ದರ್ಶನ ಆದಮೇಲೆ ಇನ್ನೊಂದು ಅತಿ ಮುಖ್ಯವಾದಂಥ ಒಂದು ಕಾರ್ಯ ಇದೆ, ಅದು ಮಾಡಲೇಬೇಕು. ಅದು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಬಹು ವಿಶೇಷವಾಗಿ ಶ್ರೀ ವಿಜಯನಾಮ ಸಂವತ್ಸರ, ವರ್ಷ ಋತುವಿನ ಶ್ರಾವಣ ಮಾಸದ ಗುರುವಾರ, ಕೃಷ್ಣ ಪಕ್ಷದ ನವಮಿ ತಿಥಿ, ರೋಹಿಣಿ ನಕ್ಷತ್ರ, ಹರ್ಷಯೋಗ, ತೈತುಲ ಕರ್ಣ. ಮೊದಲಿಗೆ ಮೇಷರಾಶಿ. ಬಹು ವಿಶೇಷವಾಗಿ ಸಮಾಧಾನ ಕೊಡುತ್ತೆ ಇವತ್ತು. ಉದ್ಯೋಗದಲ್ಲೂ, ಕುಟುಂಬದಲ್ಲೂ, ವ್ಯವಹಾರದಲ್ಲೂ, ಪ್ರಯಾಣದಲ್ಲೂ ತುಂಬ ತೃಪ್ತವಾದಂಥ ದಿನ. ಚಂದ್ರ ಉಚ್ಚ ಅಂದ್ರೆ ಕೇಳಬೇಕಾ, ಸುಖಕಾರಕ ವಾಕ್ಸ್ಥಾನದಲ್ಲಿ. ಅದರಲ್ಲೂ ಗಾಯಕರು, ಕಲಾವಿದರಿಗಂತೂ ವಿಶೇಷವಾದಂಥ ದಿನ ಇವತ್ತು. ಇನ್ನು ವೃಷಭ ರಾಶಿ ತುಂಬ ಚೆನ್ನಾಗಿದೆ. ಪ್ರಯಾಣಗಳಲ್ಲಿ ಬಹು ಯಶಸ್ಸನ್ನು ನೋಡ್ತಕ್ಕಂಥದ್ದು. ಹಾಲಿನ ವ್ಯಾಪಾರ, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಎಕ್ಸ್ಪೋರ್ಟ್ ಇಂಪೋರ್ಟ್, ಬಟ್ಟೆ, ಗಾರ್ಮೆಂಟ್ಸ್ ಇವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅನುಕೂಲಕರವಾಗಿರ್ತಕ್ಕಂಥ ಧನಲಾಭ. ಮಿಥುನ ರಾಶಿ ಎಲ್ಲ ಕಳ್ಕೊಂಡಂಥ ಭಾವ. ಕುಟುಂಬಾಧಿಪತಿ, ಸುಖಾಧಿಪತಿ 12ನೇನಲ್ಲಿ ಮುಗುಚಾಕೊಂಡವನೆ, 2ನೇ ಮನೆಯಲ್ಲಿ ಕುಜ ಗುದ್ದುತ್ತಾವನೆ ಹಾಕ್ಕೊಂಡು ವಾಕ್ಸ್ಥಾನದಲ್ಲಿ, ಪಂಚಮದಲ್ಲಿ ಶನಿ ಉಚ್ಚ. ನಾನು ಮೊನ್ನೆ ಹೇಳಿದೆ ನಿಮಗೆ, ಕಟಕ ರಾಶಿಲಿ ಕುಜ ಬಂದ 4 ದಿನಕ್ಕೆ ಒಂದು ರೈಲ್ ಆಕ್ಸಿಡೆಂಟು, ಇಲ್ಲ ಎಲ್ಲಾದರೂ ಡಮಾಲ್ ಡಿಮಿಲ್ ಶೂಟೌಟ್, ಅದು ಇದು ಟೆರರಿಸ್ಟ್ಗಳೆಲ್ಲ ನೋಡಿಬೇಕಾದ್ರೆ ಪೊಲೀಸವ್ರಿಗೆ ಭರ್ಜರಿ ಬೇಟೆ ಸಿಗುತ್ತೆ ಮಿಲಿಟರಿ ಅವ್ರಿಗೆ ಅಂತ. ಒಂದು ಸರಿಯಾದ ಟೆರರಿಸ್ಟ್ ಸಿಕ್ಕಾಕೊಂಡಿದ್ದಾನ, ಸುಮಾರು 25 ವರ್ಷದಿಂದ ಕಡಿಮೆ ಅಂದ್ರೆ 50-60 ಬ್ಲಾಸ್ಟ್ಗಳು ಮಾಡಿರೋ ಮುಖ್ಯಸ್ಥ. ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ದೆ ನೋಡಿ, ಟ್ರೈನಿಗೆ ಸಿಕ್ಕಿ ಸುಮಾರು ಒಂದು 35-40 ಜನ ಸತ್ತೋಗಿರ್ತಕ್ಕಂಥ ಒಂದು ಭಾವ. ಇಟ್ಸ್ ಅ ಕನ್ಫರ್ಮ್, ಸಿಸ್ಟಮ್ಸ್ ವಿಲ್ ನೆವರ್ ಚೇಂಜ್. ಮಿಥುನ್ ರಾಶಿದ ಅಂಥದ್ದೇ ಒಂದು ಭಾವ. ಇವತ್ತು ಯಾರ ಹತ್ರ ಅದು ಕಿರಿಕಿರಿ, ಮನಸ್ತಾಪ, ಬೇಸರ, ಸೂಸೈಡಲ್ ಟೆಂಡೆನ್ಸಿ ಇದೆಲ್ಲ ಆಗುತ್ತೆ. ಓಡೋಗ್ಬಿಟ್ಟು ಶಿವ ಅಂತ ಹೇಳ್ಬಿಟ್ಟು ಶಿವ ದುರ್ಗಾ ಇರೋ ದೇವಸ್ಥಾನದಲ್ಲಿ ಕೂತ್ಕೊಬಿಡಿ, ಒಂದು 10 ನಿಮಿಷ ಅರ್ಚನೆ ಮಾಡಿಸಿ, ಅಲ್ಲಿ ಕೊಟ್ಟಿರ್ತಕ್ಕಂಥ ಅರಿಶಿನ ಕುಂಕುಮನ ತಿಲಕಕ್ಕೆ ಹಚ್ಕೊಳ್ಳಿ. ಹುಡುಕಿ ಬೆನ್ನಟ್ಟುತ್ತೆ ಸಮಸ್ಯೆ. ಮಿಥುನ್ ರಾಶಿಗೆ ಎಚ್ಚರಿಕೆ. ಕಟಕ ಮುಂದಿನ ಭಾಗ. ಗುರುಜಿ, ನೀವು ವಿರಾಮಕ್ಕೂ ಮುನ್ನ ತಿಳಿಸ್ಕೊಡ್ತಿದ್ರಿ, ಶಿವಾಲಯಕ್ಕೆ ಹೋದಾಗ ಶಿವನ ದರ್ಶನಕ್ಕೂ ಮುನ್ನ ಏನ್ ಮಾಡ್ಬೇಕು ತಿಳಿಸ್ಕೊಡ್ತೇನೆ. ಹಾಗೆ ಮುಂದಿನ ರಾಶಿಗಳ ಕುರಿತು ಏನ್ ಹೇಳ್ತೀರಾ? ಕಟಕ ರಾಶಿ ತುಂಬ ದಿನಗಳ ಕನಸು ನನಸಾಗುತ್ತೆ. ಪ್ರಯಾಣ, ಯಶಸ್ಸು, ಅಮ್ಮನ ಸೌಭಾಗ್ಯ, ಒಡೆದು ಹೋದ ಮನೆ ಹೊಂದಾಗುತ್ತೆ, ಅತ್ತೆ ಸೊಸೆ ಜಗಳ ತೀರಿ ಹೋಗುತ್ತೆ, ಮಕ್ಕಳ ಸಮಸ್ಯೆ ತೀರಿ ಹೋಗುತ್ತೆ, ಮನೆಯಲ್ಲಿ ತುಪ್ಪದ ಊಟದ ಒಂದು ವಿಶೇಷತೆ, ತಾನಾಗಿ ನಿಮ್ಮ ಮನೆಗೆ ಭಾಗ್ಯಲಕ್ಷ್ಮಿ ಹುಡುಕಿಕೊಂಡು ಬರತಕ್ಕಂಥ ಸಮಯ ಬಂದಿದೆ. ನೆಮ್ಮದಿಯಾಗಿರ್ತೀರೇನು, ಯೋಚನೆ ಮಾಡಬೇಡಿ, ಎಲ್ಲವೂ ಸರಿಯಾಗ್ತಕ್ಕಂಥ ಭಾವ. ಯಾಕಂದರೆ ಚಂದ್ರ ಉಚ್ಚ ಸ್ಥಾನಕ್ಕೆ, ನಿಮಗೆ ಗುರು 12ರಲ್ಲಿದ್ದರೂ ಕೂಡ ಅದೊಂದು ವ್ಯಯಭಾವ, ಒಳ್ಳೇದಕ್ಕೆ ಖರ್ಚು ಮಾಡಿಸ್ತಾನೆ. ಸಿಂಹರಾಶಿ
ಉದ್ಯೋಗದಲ್ಲಿ ಇವತ್ತು ಏನಾದರೂ ಪ್ರಮೋಷನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಸ್ವಂತ ವ್ಯಾಪಾರ ವ್ಯವಹಾರ, ಅದರಲ್ಲೂ ಹಾಲಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಲಿಕ್ಕರ್ ವ್ಯಾಪಾರ, ಪೆಟ್ರೋಲ್ ವ್ಯಾಪಾರ, ಎಕ್ಸ್ಪೋರ್ಟ್ ವ್ಯಾಪಾರ, ಸಕ್ಕರೆ ವ್ಯಾಪಾರ, ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಇವುಗಳಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಆಮದನಿ. ಕನ್ಯಾ ರಾಶಿ ಅಂತೂ ಈ ಟೂರ್ಸು, ಟ್ರಾವೆಲ್ಸು, ಕಲಾವಿದರು, ಈ ಒಂದು ಆರ್ಟಿಸ್ಟ್ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಒಂದು ವಿಶೇಷವಾದಂಥ ಅವಕಾಶಗಳ ಒಂದು ಸುರಿಮಳೆ ಆಗ್ತಕ್ಕಂಥ ಒಂದು ಭಾವ. ತುಲಾ ರಾಶಿ ಸ್ವಲ್ಪ ಉದ್ಯೋಗದಲ್ಲಿ ಬೆಟರ್ ಪ್ಲೇಸ್ಡ್ ಅನ್ನಿಸಿದ್ರು ಕೂಡ ಸ್ವಲ್ಪ ಏನೋ ಕಿರಿಕಿರಿಯ ಭಾವ. ಮನೆಯ ವಿಚಾರದಲ್ಲಿ, ಕುಟುಂಬ ವಿಚಾರದಲ್ಲಿ ದಿಢೀರ್ ಪ್ರಯಾಣ ಅನ್ನಿಸ್ತಕ್ಕಂಥದ್ದು, ಇಲ್ಲ ಆರೋಗ್ಯದಲ್ಲಿ ಇವತ್ತೇನಾದರೂ ಏರ್ಪೇರು, ಇಲ್ಲ ಯಾರೊಂದಲ್ಲೋ ಏನೋ ಒಂದು ಕುಟುಕ್ತಕ್ಕಂಥ ಮಾತು, ವ್ಯವಹಾರದಲ್ಲೋ ಉದ್ಯೋಗದಲ್ಲೋ ಏನೋ ಮಾನಸಿಕ ಖಿನ್ನತೆ ಅನುಭವಿಸ್ತಕ್ಕಂಥದ್ದು ಅನಿಸುತ್ತೆ. ಕಂಪಲ್ಸರಿ ಇವತ್ತಾಯಿತು ಅಂತ ಹೇಳಿದ್ರೆ ಶಿವಾಲಯಕ್ಕೆ ಹೋಗಿ, ಚಂದ್ರ ಕೆಟ್ಟಿದೆ ಅಲ್ವಾ, ಅಮ್ಮ ನಮಗೆ ಯಾಕೋ ಇವತ್ತು ಮುನಿಸ್ಕೊಂಡಿದ್ದಾಳೆ ಅಂದ್ರೆ ಏನು ಮಾಡ್ತೀವಳಿ, ಅಪ್ಪನ ಹತ್ರ ಹೋಗ್ತೇವೆ, ಶಿವನಿಗೆ ಹೋಗಿ ಸಂಕಲ್ಪ ಮಾಡ್ಕೊಳ್ಳಿ, ಒಂದು ದರ್ಶನ ಮಾಡ್ಕೊಳ್ಳಿ, ಇಲ್ಲ ಹೊರಗಡೆಯಿಂದ ಆ ಗೋಪುರವನ್ನು ನೆನೆಸ್ಕೊಳ್ಳಿ. ಬಂದ್ಬಿಟ್ಟಿದೀವಿ ಆಫೀಸ್ಗೆ ಗುರುಗಳೇ, ತೊಂದರೆ ಇಲ್ಲ, ಓಂ ನಮಃ ಶಿವಾಯ ಅಂತ ಒಂದು 108 ಸಲ ಜಪ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ ಕಿರೀಟಧಾರಣೆ ಹುಡುಕೊಂಡು ಬರುತ್ತೆ ನಿಮಗೆ. ಹೌದು, ಅಧಿಕಾರ, ಒಂದು ಅಂತಸ್ತು, ಪದವಿ, ಪ್ರತಿಷ್ಠಾ, ಹೆಸರು, ಕೀರ್ತಿ ಇವೆಲ್ಲವನ್ನ ಹುಡುಕಿಕೊಂಡು ಬರತಕ್ಕಂಥ ಒಂದು ಮಹಾಯೋಗ ವೃಶ್ಚಿಕ ರಾಶಿಗೆ. ಏನಾದರೂ ದೊಡ್ಡ ಒಂದು ಯೋಜನೆ ರೂಪಿಸ್ತಿದ್ದೀರಾ, ದೊಡ್ಡ ಒಂದು ಕೆಲಸ ಮಾಡಲಿಕ್ಕೆ, ವ್ಯವಹಾರ ಮಾಡಲಿಕ್ಕೆ, ಮನೆ ಕಟ್ಟಿಸ್ಲಿಕ್ಕೆ ಅದ್ಭುತವಾದಂಥ ಸಮಯ ಸಂದರ್ಭ. ಶತ್ರುಗಳೂ ಮಿತ್ರರಾಗುವರು, ಮಿತ್ರರು ಅತಿ ಮಿತ್ರರಾಗುವರು, ಆತ್ಮಬಂಧು ಒಬ್ಬ ದೊರಕುವಂತಹ ಸಮಯ. ಇನ್ನು ಧನುಸು ರಾಶಿ, ನಿಮಗೂ ಅಷ್ಟೇ ದಿಢೀರ್ ಧನಲಾಭ, ದಿಢೀರ್ ಖುಷಿ, ದಿಢೀರ್ ಆನಂದ, ದಿಢೀರ್ ಟೋಪಿ ಹಾಕ್ಸ್ಕೊಳ್ಳೋದು ಉಂಟು, ಏನಾದರೂ ದುಡ್ಡು ಕಳ್ಕೊಳ್ಳೋದು, ಯಾರೋ ಬಂದು ಚೆನ್ನಾಗಿ ಅಡುಗೆ ಮಾಡಿ ಇಟ್ಬಿಡೋದು, ಆಮೇಲೆ ಬೈಕೊಳ್ಳೋದಪ್ಪ. ಕೆಲವರು ಇರ್ತಾರೆ, ಆಹಾ ಬಂದ ಪುಣ್ಯಾತ್ಮ 2 ಹೋಳಿಗೆ ಮಾಡಿಡೋಣ ಅಂದರೆ, ಹಣ ಕಜ್ಜಾಯ ಅತ್ತಿಗೆ ಕೈಯಲ್ಲಿ ತುಂಬ ಚೆನ್ನಾಗಿರುತ್ತಂತೆ, ಅದು ತಗೋ. ಚಿರೋಟಿ ಲಾಡು ಅಂತೆ, ಒಂದು ಸೀರೆ ಕೊಡೋಣ ಅನ್ನೋಷ್ಟರಲ್ಲಿ, ಅಣ್ಣ ತಂಗಿನೂ ಬಂದಿದ್ರಲ್ಲ ಆಕೆಗೆ ಒಂದು ಸೀರೆ ಅಣ್ಣೋ ಅಂತ, ಈ ರೀತಿ ಒಂದು ಉಂಗುರ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತೀರಾ, ಅಲ್ಲಿ ಒಂದು ಬ್ರೇಸ್ಲೆಟ್ಟು, ಒಂದು ಚೈನು, ಈ ಥರ ಏನೇನೋ ಒಂದು ಆಕಸ್ಮಿಕ ಖರ್ಚುಗಳು ಕೂಡ ಬರ್ತಕ್ಕಂಥದ್ದಾಗುತ್ತೆ. ಆಮೇಲೆ ಬಾಯಿ ಬಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಆದಷ್ಟು ಇವತ್ತು ಸ್ವಲ್ಪ ಹುಳಿ ಪದಾರ್ಥಗಳಿಂದ ದೂರವಿರಿ. ಮಕರ ರಾಶಿ ಚೆನ್ನಾಗಿದೆ ನಿಮಗೆ. ಪಾಲುದಾರಿಕೆಯ ವ್ಯವಹಾರಗಳು ಯಥೇಚ್ಛ ಲಾಭ, ಅದರಲ್ಲೂ ರಾಜಕೀಯದಲ್ಲಿರುವವರಿಗೆ ಆಕಸ್ಮಿಕವಾಗಿ ಅಧಿಕಾರ ಲಾಭ ಹುಡುಕಿ ಬರತಕ್ಕಂಥದ್ದು. ಏನಾದರೂ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿರೋರು, ರೈಟರ್ಸಲ್ಲಿರೋರು, ಸಂಗೀತಗಾರರು, ಕಲಾವಿದರು, ಹಾಡುಗಾರರಿಗೆ ವಿಶೇಷವಾದಂತಹ ಒಂದು ಅನುಕೂಲಕರ ದಿನ. ಕುಂಭರಾಶಿ ವಿಜಯೋತ್ಸವ, ತುಂಬು ದಿನಗಳ ನಂತರ ಬಹುದೊಡ್ಡ ಧನವನ್ನು ನೋಡ್ತಕ್ಕಂಥದ್ದು, ಬಹುದೊಡ್ಡ ಪ್ರಾಜೆಕ್ಟ್ ಯಶಸ್ಸಾಗೋದು, ಫ್ಲೈಟ್ ಹತ್ತೋದು, ಕಾರ್ ಹತ್ತೋದು, ಟ್ರೈನ್ ಹತ್ತೋದು, ದೇವಸ್ಥಾನ ದರ್ಶನ, ಗುರು ದರ್ಶನ, ತಾಯಿಯೊಂದಿಗೆ ಊಟ, ತಾಯಿಯ ಬಂಧುಗಳ ಆಗಮನ, ಮನೆಯಲ್ಲಿ ಸಂತಸದ ವಾತಾವರಣ. ಮೀನರಾಶಿ ತುಂಬಾ ಪುಕ್ಕಳರು ನೀವು ಮೊದಲೇ 12ನೇ ಮನೆ ಅಲ್ವಾ, ಸೊ ಇಲ್ದಿದ್ದೆಲ್ಲ ಯಾವಾಗಲೂ ಯೋಚನೆ ಮಾಡೋದು, ಆತ ಕಡೆ ಮುಂದಕ್ಕೆ ಹೋಗಲ್ಲ, ಈತ ಕಡೆ ಹಿಂದಕ್ಕೂ ಬರೋದಿಲ್ಲ. ಏನಾಗುತ್ತೋ ತ್ರಿಶಂಕು ಸ್ವರ್ಗ ಮೀನರಾಶಿಯವ್ರಿಗೆ ಯಾವಾಗ ಅಂಥದ್ದು. ಇವತ್ತು ಚಂದ್ರ 3ನೇ ಮನೆಯಲ್ಲಿ ಪೂರ್ತಿ ಧೈರ್ಯ ಕೊಟ್ಬಿಟ್ಟಿರ್ತಾನೆ. ಏನಾದರೂ ಸರಿ ಅಂತ ಸಾಲ ಮಾಡಿ ಆದರೂ ತುಪ್ಪ ತಿನ್ನೋನು ಅಂತ ಒಂದು ಯೋಗ ಇವತ್ತು ನಿಮಗೆ. ಆಕಸ್ಮಿಕ ಧನ ಲಾಭ, ಉದ್ಯೋಗ ಲಾಭ, ಪ್ರಮೋಷನ್ ಲಾಭ ಇವೆಲ್ಲವನ್ನು ನೋಡ್ತಕ್ಕಂಥ ದಿನ. ಇದಿಷ್ಟು 12 ರಾಶಿಗಳ ಫಲಾನುಫಲ. ಇದ್ರ ಜೊತೆಯಲ್ಲೇ ನಾನು ನಿಮಗೆ ಪ್ರತಿನಿತ್ಯ ಶುಭಂ ವಾಸ್ತು ವಿಭಾಗದಲ್ಲಿ ಏನಾದರೂ ಒಂದು ಪುಟ್ಟ ಟಿಪ್ಪಣಿ ಕೊಡ್ತಿರ್ತಿದ್ದೆ. ಇವತ್ತು ಅತಿ ಮುಖ್ಯವಾಗಿ ಈ ಗೋಡೆ ಬಿರುಕು ಬಿಟ್ಟರೆ, ನೀವು ಮನೆ ಕಟ್ಕೊಂಡಿದ್ದೀರಾ, ಯಾವ ಕಡೆ ಬಿರುಕು ಬಿಟ್ಟಿದ್ರೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೆ. ಇವತ್ತು ದಕ್ಷಿಣದ ಕಡೆ, ನಿಮ್ಮ ಬಲಹಸ್ತದ ಕಡೆ ಸೂರ್ಯೋದಯ ಆಗತಕ್ಕಂಥದನ್ನ ಪೂರ್ವ ಅನ್ನುವುದಾದ್ರೆ, ಬಲಹಸ್ತದ ಕಡೆ ಇರ್ತಕ್ಕಂಥದ್ದನ್ನ ದಕ್ಷಿಣ ಅಂತೇವೆ. ದಕ್ಷಿಣದ ಗೋಡೆ ಏನಾದರೂ ಬಿರುಕು ಬಿಟ್ಟಿದ್ರೆ ಬಿಡ್ತು ಅಂದ್ಕೊಳ್ಳಿ, ಖಂಡಿತ ನೀವು ಆ ಮನೇನ ಕಳ್ಕೊತೀರಾ, ಇಲ್ಲ ಯಾವುದೋ ಒಂದು ಇರೋ ಒಂದು ಆಸ್ತಿನ ಕಳ್ಕೊತೀರಾ, ಇಲ್ಲ ನಿಮ್ಮ ಆಸ್ತಿಗೆ ಯಾರಾದರೂ ಟೋಪಿ ಹಾಕ್ತಾರೆ, ಇಲ್ಲ ನೀವಿರೋ ಮನೇನೆ ಟೋಪಿ ಹಾಕಿ ನಿಮ್ಗೆ ಮಾರಿಬಿಟ್ಟಿರ್ತಾರೆ. ಯಾವುದಾದ್ರೂ ಆಸ್ತಿ ತಗಾದೆ ಉದ್ಭವ ಆಗುತ್ತೆ, ದಾಯಾದಿ ಕಲಹ ಉದ್ಭವ ಆಗುತ್ತೆ. ರಾಮ ಲಕ್ಷ್ಮಣರ ಥರ ಇದ್ದಂತಹ ಕುಟುಂಬ ಆ ದುರ್ಯೋಧನ ಭೀಮನಂತೆ ಆ ಒಂದು ದಾಯಾದಿ ಕಲಹಗಳಿಗೆ ಬಿಡುತ್ತೆ. ಏನಾದರೂ ಒಂದು ಆಕ್ಸಿಡೆಂಟ್ ಸೂಚನೆ,
ಏನಾದರೂ ಮನೆಯಲ್ಲಿ ಬೆಂಕಿ ಸೂಚನೆ, ಏನಾದರೂ ಒಂದು ಅಪಮೃತ್ಯುವಿನ ಸೂಚನೆ, ಮನೆಯಲ್ಲಿ ಯಾರಾದರೂ ನೇಣಾಕೊಂಡು ಸತ್ತೋಗೋದು, ಇಲ್ಲ ಗ್ಯಾಸ್ ಬ್ಲಾಸ್ಟ್ ಆಗೋದು, ಬೆಂಕಿ ಏನಾದರೂ ವಿಸ್ಫೋಟ ಆಗೋದು, ಯಾವುದಾದ್ರೂ ಕಳ್ಳತನ ಆಗೋದು, ಯಾರಾದರೂ ಗಡಪಾರಿ ಇಡತಕ್ಕಂಥದ್ದು, ರಾಡ್ ಇಳಿತಕ್ಕಂಥದ್ದು ದೇಹದಲ್ಲಿ, ಇಲ್ಲ ನೆತ್ತಿಗೆ ಏನಾದರೂ ಹೊಡೆದು ಅಪಸ್ಮಾರ ಆಗ್ತಕ್ಕಂಥದ್ದು, ಬುದ್ಧಿಭ್ರಮಣೆ ಆಗ್ತಕ್ಕಂಥ ಒಂದು ಪ್ರಭಾವ, ರಕ್ತವನ್ನು ನೋಡತಕ್ಕಂಥ ಒಂದು ಪ್ರಭಾವ, ಅನಿಮಿಕ್ ಪೇಷಂಟ್ ಆಗ್ತಕ್ಕಂಥ ಒಂದು ಪ್ರಭಾವ, ನೆರೆಹೊರೆಯವರೊಡನೆ ಏನೋ ಒಂದು ಸಣ್ಣ ಕಿರಿಕಿರಿ ದೊಡ್ಡದಾಗಿ ದೊಡ್ಡ ಗಲಾಟೆ ಆಗಿ ಅದರಲ್ಲಿ ಸುತ್ತಮುತ್ತಲಿನ ಈ ರೌಡಿಗಳು, ಈ ಸುತ್ತಮುತ್ತಲಿನ ಪುಡ್ಡು ಪೋಖರಿಗಳು ಇನ್ವಾಲ್ವ್ ಆಗಿ ಪೊಲೀಸರು ನಿಮ್ಮ ಮನೆಯೊಳಗೆ ಪ್ರವೇಶಿಸ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಸರಿ ಹೊತ್ತಾಗ್ತಿದೆ. ಮತ್ತೆ ನಾಳೆ ಬೆಳಗ್ಗೆ ಸರಿಯಾಗಿ 7:30ಕ್ಕೆ ಓಂಕಾರ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಹೋಗಿ ಬರೋದಾ? ನಮಸ್ಕಾರ.